Hello children. So last class ಅಲ್ಲಿ ಏನಾಗಿದೆ ಅಂತ ಹೇಳಿ ರಿವೈಸ್ ಮಾಡೋಣ. ಸೊ IUPAC ನೇಮ್ ಅನ್ನು ಕೊಟ್ಟಿದಾಗ ನಾವು ಸ್ಟ್ರಕ್ಚರ್ಸ್ ಅನ್ನು ಹೇಗೆ ಬರೆಯುವುದು ಅಂತ ಹೇಳಿ ಕಲ್ತಿದ್ದೇವೆ. ಆಮೇಲೆ ಐಸೋಮೆರಿಸಮ್ ಸ್ಟಾರ್ಟ್ ಮಾಡಿರೋದು. ಸೊ ಐಸೋಮೆರಿಸಮ್, ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಐಸೋಮೆರಿಸಮ್, ಸ್ಟ್ರಕ್ಚರಲ್ ಐಸೋಮೆರಿಸಮ್, ಸ್ಟೀರಿಯೋ ಐಸೋಮೆರಿಸಮ್. ಸೊ ನೀವು ಸ್ಟ್ರಕ್ಚರಲ್ ಐಸೋಮೆರಿಸಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಸೊ 4 ಡಿಫ್ರೆಂಟ್ structural isomerism, chain isomerism, position isomerism, functional isomerism and metamerism. So chain isomerism ಅಂದಾಗ ಇಲ್ಲಿ ನೋಡಿ n-pentane, isopentane, neopentane, they are the chain isomers. They have got the same molecular formula but differ in what? They differ in the number of carbon atoms in the parent chain. ಆಮೇಲೆ next position isomerism, propanol, propane 2-ol, they are position isomers. So these two compounds, they have got the same molecular formula but differ in position of the functional group in the compound. Next, functional isomerism, propane 2-on, propanol. So these compounds, they have got the same molecular formula but different functional groups. So ಇಲ್ಲಿ CO ಗ್ರೂಪ್ ಇದೆ ಪ್ರೊಪೆನಾಲ್ ಅಲ್ಲಿ, ಪ್ರೊಪೆನಾಲ್ ಅಲ್ಲಿ CHO ಗ್ರೂಪ್ ಇದೆ. ಆಮೇಲೆ ethoxy ethane, methoxy propane, these are metamers. So the compounds having the same molecular formula but different alkyl groups on either side of the functional group. ನೋಡಿ the functional group, you can see here alkyl groups on either side, they are different. ಈ ಕಾಂಪೌಂಡಿಂಗ್ ಮತ್ತು ಈ ಕಾಂಪೌಂಡಿಗೆ ಕಂಪೇರ್ ಮಾಡಿದಾಗ ಡಿಫರೆಂಟ್ ಅಲ್ಕೈಲ್ ಗ್ರೂಪ್ಸ್ ಆನ್ ಇದರ್ ಸೈಡ್ ಆಫ್ ದ ಫಂಕ್ಷನಲ್ ಗ್ರೂಪ್. ಸೊ ನೌ ವಿ ಶಲ್ ಸ್ಟಡಿ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಇನ್ ಆರ್ಗ್ಯಾನಿಕ್ ರಿಯಾಕ್ಷನ್ ಮೆಕ್ಯಾನಿಸಮ್. See, in a general chemical reaction, reactants they react to form the product. ನಿಮಗೆ ಗೊತ್ತಿದೆ, ಲಾಸ್ಟ್ ಇಯರ್ ಕಲ್ತಿದ್ದೀರಾ, ನಿಮಗೆ ಗೊತ್ತಿದೆ ರಿಯಾಕ್ಟೆಂಟ್ಸ್ ರಿಯಾಕ್ಟ್ ಆಗಿ ಏನಾಗುತ್ತೆ, ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಆದರೆ ಆರ್ಗ್ಯಾನಿಕ್ ರಿಯಾಕ್ಷನ್ಸಲ್ಲಿ 2 ರಿಯಾಕ್ಟೆಂಟ್ಸ್ಗಳಿರ್ತವೆ. ಆರ್ಗ್ಯಾನಿಕ್ ರಿಯಾಕ್ಷನ್ಸಲ್ಲಿ 2 ರಿಯಾಕ್ಟೆಂಟ್ಸ್ ರಿಯಾಕ್ಟ್ ಆಗಿ ಇಂಟರ್ಮೀಡಿಯೇಟ್ ಫಾರ್ಮ್ ಆಗುತ್ತೆ. ಈ ಇಂಟರ್ಮೀಡಿಯೇಟ್ ಆಮೇಲೆ ಪ್ರಾಡಕ್ಟಿಗೆ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ 2 ರಿಯಾಕ್ಟೆಂಟ್ಸ್ ಯಾವುದಂತ ಹೇಳಿದ್ರೆ ಸಬ್ಸ್ಟ್ರೇಟ್ ಮತ್ತೆ ಅಟ್ಯಾಕಿಂಗ್ ರಿಯೇಜೆಂಟ್. 2 ರಿಯಾಕ್ಟೆಂಟ್ಸ್, ಒಂದು ಸಬ್ಸ್ಟ್ರೇಟ್, ಇನ್ನೊಂದು ಯಾವುದು ಅಟ್ಯಾಕಿಂಗ್ ರಿಯೇಜೆಂಟ್. ಸೊ ಯಾವತ್ತೂ ಇದು ಇಂಟರ್ಮೀಡಿಯೇಟ್ ಫಾರ್ಮ್ ಆಗುತ್ತೆ ಅಂತ ಹೇಳಿಲ್ಲ. ಕೆಲವೊಂದು ರಿಯಾಕ್ಷನ್ಸ್ ಅಲ್ಲಿ ಈ 2 ರಿಯಾಕ್ಟೆಂಟ್ಸ್ ರಿಯಾಕ್ಟ್ ಆಗಿ ಡೈರೆಕ್ಟ್ ಪ್ರಾಡಕ್ಟ್ ಕೂಡ ಫಾರ್ಮ್ ಆಗುತ್ತೆ. ಸೊ ಆದರೆ ಮೋಸ್ಟ್ ಆಫ್ ದ ರಿಯಾಕ್ಷನ್ಸ್ ಅಲ್ಲಿ ಪ್ರಾಡಕ್ಟ್ ಫಾರ್ಮ್ ಆಗೋದಕ್ಕಿಂತ ಮುಂಚೆ ಈ ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಆಗುತ್ತೆ. ಸೊ ಇವಾಗ ನಾವು ಸಬ್ಸ್ಟ್ರೇಟ್, ಅಟ್ಯಾಕಿಂಗ್ ರಿಯೇಜೆಂಟ್, ಇಂಟರ್ಮೀಡಿಯೇಟ್ ಅಂತ ಹೇಳಿದ್ರೆ ಏನಂತ ಹೇಳಿ ಕಲಿಯೋಣ. ಸೊ ನಾನಿಲ್ಲಿ ಎಕ್ಸಾಂಪಲ್ ಅನ್ನು ಬರೆದಿದ್ದೀನಿ. ಅಲ್ಕೀನ್ ಪ್ಲಸ್ ಹೈಡ್ರೋಜನ್ ಫ್ಲೋರೈಡ್ ಗಿವಿಂಗ್ ರೈಸ್ ಟು ದಿಸ್ ಪ್ರಾಡಕ್ಟ್. ಸೊ ದೀಸ್ ಆರ್ ದ 2 reactants. See here, this HF wants pi electrons. HF, it wants pi electrons. Alkene has pi electrons. Alkene double bond ಇದೆ. So ಇದರಲ್ಲಿ pi electrons ಇದೆ. Pi electrons are loosely bonded. So HF ಗೆ pi electrons ಬೇಕು. So ಏನು ಮಾಡುತ್ತೆ ಇದು HF? ಈ alkene ಅನ್ನ ಅಟ್ಯಾಕ್ ಮಾಡುತ್ತೆ. HF, it attacks alkene. So now this alkene, it is the substrate. Alkene is a substrate. Means it is the reactant which is attacked by another species. Alva? So substrate, it is the reactant which is attacked by another species. So now this HF, it is attacking reagent. HF is attacking reagent. So attacking reagent
It is the reactant which supplies carbon, to the new bond. ನೋಡಿ ಇಲ್ಲಿ ಅಲ್ವಾ, ಈ ಪ್ರಾಡಕ್ಟ್ ಗೆ ನೋಡಿ ಇಲ್ಲಿ ನ್ಯೂ ಬಾಂಡ್ ಫಾರ್ಮೇಷನ್ ಯಾವ್ದಾಗಿದೆ, ಕಾರ್ಬನ್ ಮತ್ತೆ ಫ್ಲೋರಿನ್ ಆಟಮ್ ಒಟ್ಟಿಗೆ ಇಲ್ಲಿ ನ್ಯೂ ಬಾಂಡ್ ಫಾರ್ಮೇಷನ್ ಆಗಿದೆ. ಅದೇ ರೀತಿ ಕಾರ್ಬನ್ ಮತ್ತೆ ಹೈಡ್ರೋಜನ್ ಆಟಮ್ ಒಟ್ಟಿಗೆ ಬಾಂಡ್ ಫಾರ್ಮೇಷನ್ ಆಗಿದೆ, ನ್ಯೂ ಬಾಂಡ್ ಫಾರ್ಮೇಷನ್ ಆಗಿದೆ ಅಲ್ವಾ. ಸೊ ಇದೇನ್ ಮಾಡಿದೆ ಅಲ್ಕೀನ್, ಎ ನ್ಯೂ ಬಾಂಡ್ ಫಾರ್ಮೇಷನ್ ಅಲ್ಲಿ ಕಾರ್ಬನ್ ಆಟಮ್ ಅನ್ನ ಪ್ರೊವೈಡ್ ಮಾಡಿದೆ. ಸೊ ಈ ನ್ಯೂ ಬಾಂಡ್ ಫಾರ್ಮೇಷನ್ ಅಲ್ಲಿ ಅಲ್ಕೀನ್ ಏನ್ ಮಾಡಿದೆ, ಈ ಕಾರ್ಬನ್ ಆಟಮ್ ಅನ್ನ ಪ್ರೊವೈಡ್ ಮಾಡಿದೆ. ಸೊ ಅದಕ್ಕೆ ಈ ಅಲ್ಕೀನ್ ಏನಾಗಿರುತ್ತೆ, ಇದು ಸಬ್ಸ್ಟ್ರೇಟ್ ಆಗಿರುತ್ತೆ. ಸೊ ಸಬ್ಸ್ಟ್ರೇಟ್ಸ್ ದೇ ಆರ್ ಕಾರ್ಬನ್ ಕಂಪೌಂಡ್ಸ್. ಸಬ್ಸ್ಟ್ರೇಟ್ ಏನು, ಕಾರ್ಬನ್ ಕಂಪೌಂಡ್ಸ್ ಆರ್ ಸಬ್ಸ್ಟ್ರೇಟ್. ನೋಡಿ ಎಕ್ಸಾಂಪಲ್, ಇವಾಗ ಯಾವತ್ತು ನಮ್ಮಲ್ಲಿ ಏನು ಕಡಿಮೆ ಇರ್ತದೆ ನಮಗೆ ಅದ್ರ ಮೇಲೆ ಪ್ರೀತಿ ಇರ್ತದೆ ಅಲ್ವಾ. ಕೊರತೆ ಇದ್ದಾಗ ಆ ವಸ್ತು ಮೇಲೆ ನಮಗೆ ಪ್ರೀತಿ ಇರ್ತದೆ. ನೋಡಿ ಕಳ್ಳರ ಹತ್ರ ಹಣ ಇರಲ್ಲ, ಸೊ ಅವ್ರೇನು ಮಾಡ್ತಾರೆ, ಶ್ರೀಮಂತರ ಮನೆಯನ್ನು ಅಟ್ಯಾಕ್ ಮಾಡ್ತಾರೆ. ಶ್ರೀಮಂತರ ಹತ್ರ ಬಹಳಷ್ಟು ಹಣ ಇರ್ತದೆ. ಸೊ ಇವಾಗ ಶ್ರೀಮಂತರು ಏನಾದರೂ ಸಬ್ಸ್ಟ್ರೇಟ್ ಆದರು, ಕಳ್ಳರು ಏನಾದರೂ ಅಟ್ಯಾಕಿಂಗ್ ಏಜೆಂಟ್. So here now next definition, attacking reagent. So I told you it is a reactant which attacks the substrate. alva ಇಲ್ಲಿ ಯಾರು ಮಾರ್ಕ್ ತೋರಿಸ್ತದೆ ನೋಡಿ, ಅಟ್ಯಾಕ್ ಮಾಡಿದೆ ಅಂತ ಹೇಳಿ. So it is reactant which attacks substrate. ಇವಾಗ ಈ HF ಯಾಕೆ ಅಟ್ಯಾಕ್ ಮಾಡಿದೆ, ಇದಕ್ಕೆ ಪೈ ಎಲೆಕ್ಟ್ರಾನ್ಸ್ ಬೇಕು. ಈ ಅಟ್ಯಾಕಿಂಗ್ ರಿಯೇಜೆಂಟ್, ಸೊ ಇಟ್ ಈಸ್ ಎಲೆಕ್ಟ್ರಾನ್ ಡೆಫಿಷಿಯಂಟ್. ಎಲೆಕ್ಟ್ರಾನ್ ಡೆಫಿಷಿಯಂಟ್ ಅಂತ ಹೇಳಿದ್ರೆ ಏನು, ಎಲೆಕ್ಟ್ರಾನ್ ಕಡಿಮೆ ಇದೆ. So electron deficient or electron rich species. So electron deficient ಗೆ ನಾವು electrophile ಅಂತ ಹೇಳ್ತೇವೆ, ಮತ್ತೆ electron rich ಗೆ nucleophile ಅಂತ ಹೇಳ್ತೇವೆ. ಇದನ್ನ ಹೇಳಿರ್ತೀನಿ, ಆಮೇಲೆ ನಾನು ಡಿಟೇಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ electrophile ಅಂದ್ರೆ ಏನು, nucleophile ಅಂದ್ರೆ ಏನು. ಸೊ ಇವಾಗ intermediate. So this intermediate, it will exist only for small fraction of second. So ಇದೇನು ಎಕ್ಸಿಸ್ಟೆನ್ಸ್ ಇರ್ತದಲ್ವಾ, ಶಾರ್ಟ್ ಟೈಮಲ್ಲಿ ಇದು ಎಕ್ಸಿಸ್ಟ್ ಆಗುತ್ತೆ. ಈ ಇಂಟರ್ಮೀಡಿಯೇಟ್ ಇಮಿಡಿಯೇಟ್ಲಿ ಏನಾಗುತ್ತೆ, ಪ್ರಾಡಕ್ಟಿಗೆ ಕನ್ವರ್ಟ್ ಆಗುತ್ತೆ. ಸೊ ನಾವು ದಿಸ್ ಇಂಟರ್ಮೀಡಿಯೇಟ್ಸ್, ಇಟ್ ಮೇ ಬಿ ಇಂಟರ್ಮೀಡಿಯೇಟ್ಸ್, ಇದು ಕಾರ್ಬೋಕ್ಯಾಟೈನ್ ಇರ್ಬೋದು, ಇದು ಕಾರ್ಬನೈನ್ ಇರ್ಬೋದು, ಅಥವಾ ಕಾರ್ಬನ್ ಫ್ರೀ ರಾಡಿಕಲ್ ಇರ್ಬೋದು. ಕಾರ್ಬೋಕ್ಯಾಟೈನ್ ಇರ್ಬೋದು, ಕಾರ್ಬನೈನ್ ಇರ್ಬೋದು, ಅಥವಾ ಕಾರ್ಬನ್ ಫ್ರೀ ರಾಡಿಕಲ್ ಇರ್ಬೋದು. ಸೊ ಕಾರ್ಬೋಕ್ಯಾಟೈನ್, ಕಾರ್ಬನೈನ್, ಫ್ರೀ ರಾಡಿಕಲ್ ಇದು ಕೂಡ ಏನಂತ ಹೇಳಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾವು ನೆಕ್ಸ್ಟ್ ಡೆಫಿನೇಷನ್, ರಿಯಾಕ್ಷನ್ ಮೆಕ್ಯಾನಿಸಮ್ ಮೇಲೆ ಕಲಿಯೋಣ. ಸೊ ನಾನು ಇಲ್ಲಿ 2 ಮೆಕ್ಯಾನಿಸಮ್ ಅನ್ನು ಬರೆದಿದ್ದೀನಿ. ಸೊ ಇದು ನಿಮಗೆ ಡೆಫಿನೇಷನ್ ಅಂಡರ್ಸ್ಟ್ಯಾಂಡ್ ಆಗೋಸ್ಕರ ಈ ಮೆಕ್ಯಾನಿಸಮ್ ಅನ್ನು ಬರೆದಿರೋದು. ಈ ಮೆಕ್ಯಾನಿಸಮ್ ನಿಮ್ಮ ಸಿಲೆಬಸ್ಸಿಗೆ ಇಲ್ಲ, ನೆಕ್ಸ್ಟ್ ಇಯರ್ಗೆ ಇದೆ. ಸೊ ಈ ಮೆಕ್ಯಾನಿಸಮ್ ಯಾಕೆ ಬರೆದಿದ್ದೀನಿ ಅಂತ ಹೇಳಿದರೆ, ಡೆಫಿನೇಷನ್ ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ಈ ಮೆಕ್ಯಾನಿಸಮ್ ಅನ್ನು ನಾನು ಬರೆದಿರೋದು. ನೋಡಿ ಇದು ಒಂದು ರಿಯಾಕ್ಷನ್, ಇದು ಕ್ಲೋರೋಮಿಥೇನ್. ವೆನ್ ಇಟ್ ರಿಯಾಕ್ಟ್ಸ್ ವಿತ್ ಬೇಸಸ್ ಲೈಕ್ ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಸೊ ಯು ಗೆಟ್ ಹಿಯರ್ ಆಲ್ಕೋಹಾಲ್, ಮೆಥೆನಾಲ್ ಫಾರ್ಮೇಷನ್ ಆಗುತ್ತೆ ಇಲ್ಲಿ.
ಇದು ಒನ್ ಸ್ಟೆಪ್ ಅಂತ ಹೇಳಿದ್ರೆ ಈ ಎರಡು ರಿಯಾಕ್ಟೆಂಟ್ ಇದು ಸಬ್ಸ್ಟ್ರೇಟ್ ಆಗಿರ್ತದೆ, ಕ್ಲೋರೋಮಿಥೇನ್ ಸಬ್ಸ್ಟ್ರೇಟ್. ಮತ್ತೆ ಇಲ್ಲಿ NaOH ಏನಾಗಿರ್ತದೆ, OH ಮೈನಸ್ ಏನಾಗಿರ್ತದೆ, ಅಟ್ಯಾಕಿಂಗ್ ರಿಯೇಜೆಂಟ್ ಆಗಿರ್ತದೆ. ಸೊ ಇದೆರಡು ರಿಯಾಕ್ಟೆಂಟ್ ಕಂಬೈನ್ ಆಗಿ ಮೆಥೆನಾಲ್ ಫಾರ್ಮೇಷನ್ ಆಗುತ್ತೆ. ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಇಲ್ಲ ಈ ಸ್ಟೆಪ್ ಅಲ್ಲಿ. ಈ ಫಾರ್ಮೇಷನ್ ಆಫ್ ಮೆಥೆನಾಲ್ ಅಲ್ಲಿ ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಆಗುವುದಿಲ್ಲ, ಇದು ಒನ್ ಸ್ಟೆಪ್. ಅದೇ ಇನ್ನೊಂದು ನೋಡಿ ಇಲ್ಲಿ 2-bromo-2-methyl propane, ಕಾಮನ್ ನೇಮ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಅಂತ ಹೇಳಿ. ಸೊ ಇದು with the base it will form what, 2-methyl propane 2-ol. This is two steps are involved here. So ಇಲ್ಲಿ intermediate formation ಆಗುತ್ತೆ, ಇಂಟರ್ಮೀಡಿಯೇಟ್ ಇಂದ ಆಮೇಲೆ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ, ರೈಟ್. ಸೊ ಇಲ್ಲಿ ಇದನ್ನು ನೋಡಿದಾಗ ಇದು ಮೆಕ್ಯಾನಿಸಮ್ ಅಂತ ಹೇಳ್ತೇವೆ ನಾವು. ಇಲ್ಲಿ ನಿಮ್ಗೆ ಏನು ಗೊತ್ತಾಗುತ್ತೆ, ಏನು ಇನ್ಫಾರ್ಮೇಶನ್ ಕೊಟ್ಟಿರ್ತದೆ ಇಲ್ಲಿ ನೋಡಿ. ಇಲ್ಲಿ ಆರೋ ಮಾರ್ಕ್ಸ್ ಅನ್ನ ನೀವು ನೋಡ್ಬೋದು ಅಲ್ವಾ. OH ಮೈನಸ್ ಈ ಕಾರ್ಬನ್ ಆಟಮ್ ಅನ್ನ ಅಟ್ಯಾಕ್ ಮಾಡಿದೆ. ಇಲ್ಲಿ ನೋಡಿ ಈ Br ಆಟಮ್, ಬ್ರೋಮಿನ್ ಆಟಮ್ ಏನ್ ಮಾಡುತ್ತೆ, ಈ ಎರಡು ಇಲೆಕ್ಟ್ರಾನ್ಸ್ ಅನ್ನ ಪುಲ್ ಮಾಡುತ್ತೆ ಅಲ್ವಾ. ಆಮೇಲೆ OH ಮೈನಸ್ ಇಲ್ಲಿ C+, ಇದು ಕಾರ್ಬೋಕ್ಯಾಟೈನ್ಗೆ ಅಟ್ಯಾಕ್ ಮಾಡಿದೆ. ಸೊ ಇದೆಲ್ಲ ಏನು, ಇಲೆಕ್ಟ್ರಾನ್ ಮೂವ್ಮೆಂಟ್ಸ್ ಅಲ್ವಾ. ಸೊ ಇಲೆಕ್ಟ್ರಾನ್ ಎಲ್ಲಿಂದ ಎಲ್ಲಿ ಮೂವ್ ಆಗುತ್ತೆ ಅಂತ ಹೇಳಿ ಗೊತ್ತೆ, ಟ್ರಾನ್ಸ್ಫರ್ ಆಫ್ ಇಲೆಕ್ಟ್ರಾನ್ಸ್. ಸೊ ವಿ ಕ್ಯಾನ್ ಸೇ ರಿಯಾಕ್ಷನ್ ಮೆಕ್ಯಾನಿಸಮ್, ಇಟ್ ಈಸ್ ಅ ಸ್ಟೆಪ್, ಇಟ್ ಈಸ್ ಅ ಸೆಟ್ ಆಫ್ ಸ್ಟೆಪ್ಸ್. ಇದು ಒಂದು ಸ್ಟೆಪ್. ಇಲ್ಲಿ ನೋಡಿ ಇದು ಎರಡು ಸ್ಟೆಪ್ಸ್, ಕೆಲವೊಂದು 3 ಸ್ಟೆಪ್ ಕೂಡ ಇರ್ಬೋದು. ಇಟ್ ಡಿಪೆಂಡ್ಸ್ ಅಪಾನ್ ದ ರಿಯಾಕ್ಷನ್. ಸೊ ಸೆಟ್ ಆಫ್ ಸ್ಟೆಪ್ಸ್ which explains ಸೊ ಏನೆಲ್ಲ ಎಕ್ಸ್ಪ್ಲೇನ್ ಮಾಡುತ್ತೆ, ಇಲೆಕ್ಟ್ರಾನ್ ಮೂವ್ಮೆಂಟ್ in the reaction, electron movement in reaction. ಆಮೇಲೆ energy involved in breaking and formation of bond. ಏನಿದು ಎನರ್ಜಿ ಇನ್ವಾಲ್ವ್ಡ್ ಇನ್ ಬ್ರೇಕಿಂಗ್ ಅಂಡ್ ಫಾರ್ಮೇಷನ್ ಆಫ್ ಬಾಂಡ್. ಇಲ್ಲಿ ನೋಡಿ ಕಾರ್ಬನ್ ಬ್ರೋಮಿನ್ CBr ಬಾಂಡ್ ಇದೇನಾಗಿದೆ, ಇದು ಬ್ರೇಕ್ ಆಗಿದೆ. CBr ಬಾಂಡ್ ಏನಾಗಿದೆ, ಇದು ಬ್ರೇಕ್ ಆಗಿದೆ. ಇಲ್ಲಿ ನೋಡಿ COH ಬಾಂಡ್ ಇದೇನಾಗಿದೆ, ಇಲ್ಲಿ ಫಾರ್ಮ್ ಆಗಿದೆ ಅಲ್ವಾ. ಇದು ಬ್ರೇಕ್ ಆಗಿದೆ, ಇಲ್ಲಿ ಬಾಂಡ್ ಫಾರ್ಮೇಷನ್ ಆಗಿದೆ. ಸೊ ಇಲ್ಲಿ ಎಷ್ಟು ಎನರ್ಜಿ ಅಂದರೆ, ಈ ಬಾಂಡ್ ಅನ್ನ ಈಸಿಲಿ ನಾವು ಬ್ರೇಕ್ ಮಾಡ್ಬೋದಾ, ಅಥವಾ ಕಷ್ಟ ಇದೆಯಾ ಈ ಬಾಂಡ್ ಬ್ರೇಕೇಜ್ ಅಲ್ಲಿ, ಅಥವಾ ಈ ಬಾಂಡ್ ಫಾರ್ಮೇಷನ್ ಈಸಿಲಿ ಬಾಂಡ್ ಫಾರ್ಮೇಷನ್ ಆಗುತ್ತಾ, ಅಥವಾ ಕಷ್ಟ ಆಗುತ್ತಾ ಬಾಂಡ್ ಫಾರ್ಮೇಷನ್ ಅಲ್ಲಿ, ಇದೆಲ್ಲ ನಮಗೆ ಈ ರಿಯಾಕ್ಷನ್ ಮೆಕ್ಯಾನಿಸಮ್ ಇಂದ ಗೊತ್ತಾಗುತ್ತೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ರೇಟ್ ಆಫ್ ದ ರಿಯಾಕ್ಷನ್ ಕೂಡ, ರೇಟ್ ಆಫ್ ರಿಯಾಕ್ಷನ್ ಕೈನೆಟಿಕ್ಸ್ ಅಂತ ಹೇಳ್ತೇವೆ ನಾವು. ಕೆಮಿಕಲ್ ಕೈನೆಟಿಕ್ಸ್ ಅಂದ್ರೆ ರೇಟ್ ಆಫ್ ದ ರಿಯಾಕ್ಷನ್ ಅನ್ನು ನಾವು ಸ್ಟಡಿ ಮಾಡೋದು, ರೈಟ್. ಸೊ ರೇಟ್ ಆಫ್ ದ ರಿಯಾಕ್ಷನ್ ಅಂತ ಹೇಳಿದ್ರೆ, ಹೌ ಈಸಿಲಿ ದ ರಿಯಾಕ್ಟೆಂಟ್ ಇಟ್ ಗೆಟ್ಸ್ ಕನ್ವರ್ಟೆಡ್ ಇನ್ ಟು ದ ಪ್ರಾಡಕ್ಟ್, ಟ್ರಾನ್ಸ್ಫಾರ್ಮೇಷನ್ ಆಫ್ ದ ಪ್ರಾಡಕ್ಟ್ ರಿಯಾಕ್ಟೆಂಟ್ ಟು ದ ಪ್ರಾಡಕ್ಟ್. ಸೊ ಬೇಗ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತಾ, ಲೆಸ್ ಟೈಮ್ ಅಲ್ಲಿ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತಾ, ಅಥವಾ ತುಂಬಾ ಟೈಮ್ ತಗೊಳುತ್ತಾ ಪ್ರಾಡಕ್ಟ್ ಫಾರ್ಮೇಷನ್ ಅಲ್ಲಿ, ಅಥವಾ ಮಾಡರೇಟ್ ಟೈಮ್ ತಗೊಳುತ್ತಾ, ಇದೆಲ್ಲ ನಾವು ಈ ರಿಯಾಕ್ಷನ್ ಮೆಕ್ಯಾನಿಸಮ್ ಇಂದ ನಮಗೆ ಗೊತ್ತಾಗುತ್ತೆ. ಸೊ ರಿಯಾಕ್ಷನ್ ಮೆಕ್ಯಾನಿಸಮ್ ಇಟ್ ಈಸ್ ಅ ಸೆಟ್ ಆಫ್ ಸ್ಟೆಪ್ಸ್ which explains electron movement in reaction, energy involved in breaking and formation of bond, and the rate of reaction. So ಈ ರಿಯಾಕ್ಷನ್ ಮೆಕ್ಯಾನಿಸಮ್ ಅನ್ನ ನಮಗೆ ಹೇಗೆ ಹೆಲ್ಪ್ ಆಗುತ್ತೆ. ಸೊ ಫ್ರಮ್ ದಿಸ್ ರಿಯಾಕ್ಷನ್ ಮೆಕ್ಯಾನಿಸಮ್ we will understand the reactivity of the organic compound.
So from the reaction mechanism we will understand what? The reactivity of this organic compound, and as well as it will help for the synthesis of organic compounds. So organic compound synthesize ಮಾಡುವಲ್ಲಿ ಕೂಡ ಈ ನಮಗೆ reaction mechanism ಇದು help ಆಗುತ್ತೆ. See here, so organic reactions, they are nothing but breaking of the bond and formation of the bond. So organic reactions ಅಲ್ಲಿ ಏನಾಗುತ್ತೆ? Bond break ಆಗುತ್ತೆ, ಆಮೇಲೆ bond ಏನು form ಆಗುತ್ತೆ. So here the breaking of the bond, there are two types of breaking of the bond. ಈ ಕೋವಲೆಂಟ್ ಬಾಂಡ್ ಅನ್ನ ಎರಡು ರೀತಿಯಲ್ಲಿ ಬ್ರೇಕ್ ಮಾಡಬಹುದು. ಸೊ ಒಂದು ಹೋಮೋಲಿಟಿಕ್ ಫಿಷನ್ ಅಂತ ಹೇಳ್ತೇವೆ, ಇನ್ನೊಂದು ಹಿಟಿರೋಲಿಟಿಕ್ ಫಿಷನ್ ಅಂತ ಹೇಳ್ತೇವೆ. ಸೊ ಈಗ ಅದ್ರ ಬಗ್ಗೆ ನಾವು ಕಲಿಯೋಣ. ಸೊ ನಾವು ಕೋವಲೆಂಟ್ ಬಾಂಡ್ ಅನ್ನ ಹೇಗೆ ರಿಪ್ರೆಸೆಂಟ್ ಮಾಡ್ತೇವೆ? ಬೈ ಡ್ಯಾಶ್ ಹೇಳಿರೋದು ಅಲ್ವಾ. ದಿಸ್ ಕೋವಲೆಂಟ್ ಬಾಂಡ್ ಹೌ ವಿ ರಿಪ್ರೆಸೆಂಟ್? ಬೈ ಡ್ಯಾಶ್. ಫಾರ್ ಎಕ್ಸಾಂಪಲ್ ಐ ರೈಟ್ ಹಿಯರ್ bond between carbon and bromine dash. What does that mean? ಇದರ ಅರ್ಥ ಏನು? dash ಅಂತ ಹೇಳಿದ್ರೆ, so one pair of electrons ಅಂದ್ರೆ two electrons, it is shared between the carbon and the bromine atom. One pair of electrons means two electrons, it is shared between the carbon and bromine atom. So ಇವಾಗ ಡಬಲ್ ಬಾಂಡ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಟೂ ಪ್ಯಾರ್ ಆಫ್ ಇಲೆಕ್ಟ್ರಾನ್ಸ್, ಇದು ಒಂದು ಪ್ಯಾರ್, ಇದು ಇನ್ನೊಂದು ಪ್ಯಾರ್, ಟೂ ಪ್ಯಾರ್ ಆಫ್ ಇಲೆಕ್ಟ್ರಾನ್ಸ್ ಇಸ್ ಶೇರ್ಡ್ ಬಿಟ್ವೀನ್ ದ ಟೂ ಕಾರ್ಬನ್ ಆಟಮ್ಸ್. ಸೊ ಇವಾಗ ಇಫ್ ಸಿಮೆಟ್ರಿಕಲ್ ಬ್ರೇಕಿಂಗ್ ಆಫ್ ದ ಕೋವಲೆಂಟ್ ಬಾಂಡ್ ಟೇಕ್ಸ್ ಪ್ಲೇಸ್, then that fission we call it as homolytic fission. Fission ಅಂದ್ರೆ ಏನು? ಬ್ರೇಕಿಂಗ್. So opposite word of symmetrical is unsymmetrical. So unsymmetrical breaking of covalent bond is heterolytic fission. So I'll show you from the model. ಇದು ನೋಡಿ, ಇದು ಆರೆಂಜ್ ಕಲರ್ ಬಾಲ್ಸ್, ಇದು ಕ್ಲೋರಿನ್ ಆಟಮ್ಸ್, Cl ಮತ್ತೆ Cl ಕ್ಲೋರಿನ್ ಮಾಲಿಕ್ಯೂಲ್. ಈಗ ಇದೇನು ನಾನು ತೋರಿಸಿದ್ರು, ಇದು ಕೋವಲೆಂಟ್ ಬಾಂಡ್, ಸಿಂಗಲ್ ಬಾಂಡ್ ಇದೆ ಅಲ್ವಾ ಅಂತ ಹೇಳಿದ್ರೆ, ಒನ್ ಪೇರ್ ಆಫ್ ಇಲೆಕ್ಟ್ರಾನ್ ಇಟ್ ಈಸ್ ಶೇರ್ಡ್ ಬಿಟ್ವೀನ್ ದೀಸ್ ಟೂ ಕ್ಲೋರಿನ್ ಆಟಮ್ಸ್, ರೈಟ್. ಸೊ ಸಿಮೆಟ್ರಿಕಲ್ ಬ್ರೇಕಿಂಗ್ ಆಫ್ ದ ಕೋವಲೆಂಟ್ ಬಾಂಡ್, ನಾನು ಈ ಕೋವಲೆಂಟ್ ಬಾಂಡ್ ಅನ್ನ ಬ್ರೇಕ್ ಮಾಡ್ತೀನಿ ನೋಡಿ, ಇದು ಸಿಮೆಟ್ರಿಕಲ್ ಬ್ರೇಕಿಂಗ್ ಆಯ್ತು. ಅವಾಗ ಇಲ್ಲಿ ಏನಾಯ್ತು? ಸೊ ಸಿಂಗಲ್ ಇಲೆಕ್ಟ್ರಾನ್ ಇಟ್ ಹ್ಯಾಸ್ ಮೂವ್ಡ್ ಟುವರ್ಡ್ಸ್ ದ ಈಚ್ ಕ್ಲೋರಿನ್ ಆಟಮ್. ಒಂದು ಇಲೆಕ್ಟ್ರಾನ್ ಒಂದು ಕ್ಲೋರಿನ್ ಆಟಮಿಗೆ ಮೂವ್ ಆಗಿದೆ, ಇನ್ನೊಂದು ಇಲೆಕ್ಟ್ರಾನ್ ಇನ್ನೊಂದು ಕ್ಲೋರಿನ್ ಆಟಮಿಗೆ ಮೂವ್ ಆಗಿದೆ ಅಲ್ವಾ. ಇದು ಹೋಮೋಲಿಟಿಕ್ ಫಿಷನ್, ಮೂವ್ಮೆಂಟ್ ಆಫ್ ಸಿಂಗಲ್ ಇಲೆಕ್ಟ್ರಾನ್ ಆನ್ ಈಚ್ ಆಟಮ್ಸ್. ಸಿ ಈಗ ದ ಸ್ಪೀಸಿಸ್ ದಟ್ ಈಸ್ obtained from the homolytic fission. See here, ಈ ಆಟಮ್ ಮೇಲೆ ಒಂದೇ ಇಲೆಕ್ಟ್ರಾನ್ ಇರೋದು ಅಲ್ವಾ. ಸೊ ಒಂದು ಇಲೆಕ್ಟ್ರಾನ್ ಇದ್ದಾಗ ನಾವೇನಂತ ಹೇಳ್ತೇವೆ? ಅನ್ಪ್ಯಾರ್ಡ್ ಇಲೆಕ್ಟ್ರಾನ್ ಅಂತ ಹೇಳ್ತೇವೆ. ಪ್ಯಾರ್ಡ್ ಇಲೆಕ್ಟ್ರಾನ್ ಅಂದ್ರೆ ಏನು? ಎರಡು ಇಲೆಕ್ಟ್ರಾನ್ಸ್ ಇದ್ದಾಗ ಪ್ಯಾರ್ಡ್ ಇಲೆಕ್ಟ್ರಾನ್ಸ್ ಅಂತ ಹೇಳ್ತೇವೆ. ಸಿಂಗಲ್ ಇಲೆಕ್ಟ್ರಾನ್ ಇದ್ರೆ ಅನ್ಪ್ಯಾರ್ಡ್ ಇಲೆಕ್ಟ್ರಾನ್ ಅಂತ ಹೇಳ್ತೇವೆ. ಸೊ ದ ಸ್ಪೀಸಿಸ್ ವಿಚ್ ಇಸ್ obtained by symmetrical breaking of the covalent bond, it has got unpaired electron. ನೋಡಿ, ನಾವು ಈ ರೀತಿ ಡಾಟ್ ಅಂತ ಹೇಳಿ ಬರೀತೇವೆ. ಆಟಮ್ ಸಿಂಬಲ್ ಮೇಲ್ಗಡೆ ಡಾಟ್ ಅಂತ ಹೇಳಿ ರಿಪ್ರೆಸೆಂಟ್ ಮಾಡ್ತೇವೆ ಅನ್ಪ್ಯಾರ್ಡ್ ಇಲೆಕ್ಟ್ರಾನ್ ಅನ್ನು. Now the species which has got unpaired electron which is formed by the homolytic fission, you call it as free radical. So we obtain free radicals from the homolytic fission, right? Movement of the single electrons. So how do you define this homolytic fission? It is symmetrical breaking of covalent bond, symmetrical breaking of covalent bond which results in formation of species having unpaired electron,
unpaired electron. Right? So ನೋಡಿ chlorine molecule. So this is the covalent bond. ಈಗ ನಾವು ಈ ಸಿಮೆಟ್ರಿಕಲ್ ಬ್ರೇಕಿಂಗ್ ಅನ್ನು ಹೇಗೆ ರಿಪ್ರೆಸೆಂಟ್ ಮಾಡ್ತೇವೆ ನೋಡಿ, ಈ ಆರೋ ಮಾರ್ಕ್ ನೀವು ಫೆಮಿಲಿಯರ್ ಆಗಿದ್ದೀರಾ ಅಲ್ವಾ? ವಾಟ್ ಡಸ್ ದಿಸ್ ಮೀನ್? ದಿಸ್ ಆರೋ ಮಾರ್ಕ್ ಇಟ್ ರಿಪ್ರೆಸೆಂಟ್ಸ್ ವಾಟ್? ಮೂವ್ಮೆಂಟ್ ಆಫ್ ದ ಟೂ ಇಲೆಕ್ಟ್ರಾನ್ಸ್. ಮೂವ್ಮೆಂಟ್ ಆಫ್ ದ ಟೂ ಇಲೆಕ್ಟ್ರಾನ್ಸ್. ಈ ಹೋಮೋಲಿಟಿಕ್ ಫಿಷನ್ ಅಲ್ಲಿ ಒಂದೇ ಒಂದು ಇಲೆಕ್ಟ್ರಾನ್ ಮೂವ್ ಆಗುದು ಅಲ್ವಾ? ಸೊ ಇಲ್ಲಿ ನಾವು ಹೇಗೆ ತೋರಿಸ್ತೇವೆ ಅಂತ ಹೇಳಿದ್ರೆ, ಹೋಮೋಲಿಟಿಕ್ ಫಿಷನ್ ಅಲ್ಲಿ ಆರೋ ಮಾರ್ಕ್ ಸಿಂಗಲ್ ಹೆಡೆಡ್ ಆರೋ ಮಾರ್ಕ್ ಇಂದ ತೋರಿಸ್ತೇವೆ ನಾವು. ಸಿಂಗಲ್ ಹೆಡೆಡ್ ಆರೋ ಮಾರ್ಕ್ ಇಂದ ತೋರಿಸ್ತೇವೆ ನೋಡಿ. ದಿಸ್ ಇಸ್ ಕಾಲ್ಡ್ ಸಿಂಗಲ್ ಹೆಡೆಡ್ ಆರೋ, ಅಥವಾ ನಾವು ಫಿಶ್ ಹುಕ್ ಆರೋ ಅಂತ ಕೂಡ ಹೇಳ್ತೇವೆ ಇದಕ್ಕೆ. ಫಿಶ್ ಹುಕ್ ಆರೋ. ಫಿಶ್ ಅನ್ನ ಕ್ಯಾಚ್ ಮಾಡಲಿಕ್ಕೆ ಅದು ಹುಕ್ ಈ ರೀತಿ ಇದೆ, ಸೊ ಅದಕ್ಕೆ ಈ ಆರೋ ಮಾರ್ಕಿಗೆ ಫಿಶ್ ಹುಕ್ ಆರೋ ಅಂತ ಹೇಳ್ತೇವೆ. ರೈಟ್? ಸೊ ಈಗ ಸಿಂಗಲ್ ಇಲೆಕ್ಟ್ರಾನ್ ಮೂವ್ ಆಗಿದೆ. ಈಗ ಕ್ಲೋರಿನ್ ಆಟಮ್ ಮೇಲೆ ಏನು ಮಾಡಬೇಕು ನಾವು? ಅನ್ಪೈರ್ಡ್ ಎಲೆಕ್ಟ್ರಾನ್ ಅನ್ನ ತೋರಿಸಬೇಕು. ಡಾಟ್ ಪ್ಲಸ್ Cl ಡಾಟ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಕ್ಲೋರಿನ್ ಫ್ರೀ ರಾಡಿಕಲ್. ಕ್ಲೋರಿನ್ ಫ್ರೀ ರಾಡಿಕಲ್. Chlorine free radical is obtained. Single headed arrow ಅಥವಾ fish hook arrow ಅಂತ ಹೇಳ್ತೇವೆ ನಾವು. Right? So ಇವಾಗ free radical definition ಏನಾಗಿರ್ತದೆ? How do you define free radical? The species having unpaired electron, and the single electron having unpaired electron, that is single electron formed by homolytic fission. Formed by homolytic fission. Right? So example, Cl dot chlorine free radical. ಇವಾಗ ನೆಕ್ಸ್ಟ್ heterolytic fission ಬಗ್ಗೆ ಕಲಿಯೋಣ. heterolytic fission ನೋಡಿ, ಹೆಸರು ಹೋಮೋ ಅಂದ್ರೆ ಮೀನಿಂಗ್ ಸೇಮ್ ಅಂತ ಅಲ್ವಾ? ಈಕ್ವಲ್ ಇಲೆಕ್ಟ್ರಾನ್ಸ್. heterolytic fission. ಈಗ ನೋಡಿ, ಸಿಮೆಟ್ರಿಕಲ್ ಅಪೋಸಿಟ್ ವರ್ಡ್ ಏನಂತ ಹೇಳ್ತೇವೆ ನಾವು? ಅನ್ಸಿಮೆಟ್ರಿಕಲ್. ಸೊ ಇಲ್ಲಿ ಅನ್ಸಿಮೆಟ್ರಿಕಲ್ ಬ್ರೇಕಿಂಗ್ ಆಫ್ ದ ಕೋವಲೆಂಟ್ ಬಾಂಡ್, ಅದು heterolytic fission. ನೋಡಿ, ಇದು ಹ್ಯೂಮನ್ ಬಾಡಿ is symmetrical. If you divide this human body, you can divide this human body into two equal halves. So we say human body is symmetrical. Then what about this hand, palm? Is it symmetrical? No, it is unsymmetrical. ಯಾವ ಡೈರೆಕ್ಷನಲ್ಲಿ ಬೇಕಾದ್ರೆ ನೀವು ಕಟ್ ಮಾಡಿ ನಿಮಗೆ ಟೂ ಈಕ್ವಲ್ ಹಾಫ್ ಸಿಗಲ್ಲ. ಸೊ ಇದು ನಾವು ಅನ್ಸಿಮೆಟ್ರಿಕಲ್ ಅಂತ ಹೇಳ್ತೇವೆ. ಈಗ ಇಲ್ಲಿ ಅನ್ಸಿಮೆಟ್ರಿಕಲ್ ಬ್ರೇಕಿಂಗ್ ಆಫ್ ದ ಕೋವಲೆಂಟ್ ಬಾಂಡ್ ಇದೆ, ಏನಿದು? heterolytic fission. ನೋಡಿ ಇಲ್ಲಿ so we'll consider this molecule. Black color carbon atom, white color hydrogen. So ಇದು CH3 group ಆಯಿತು. C3 hydrogen, CH3. This carbon is attached to chlorine atom. Carbon attached to chlorine atom. CH3Cl molecule ಇದು. ಇದು ಕೋವಲೆಂಟ್ ಬಾಂಡ್. ಕಾರ್ಬನ್ ಮತ್ತೆ ಬ್ರೋಮಿನ್ ಮಧ್ಯದಲ್ಲಿ ಇದೆ, ಏನಿದು? ಕೋವಲೆಂಟ್ ಬಾಂಡ್. ರೈಟ್? ಈಗ ಅನ್ಸಿಮೆಟ್ರಿಕಲ್ ಬ್ರೇಕಿಂಗ್ ಆಫ್ ದ ಕೋವಲೆಂಟ್ ಬಾಂಡ್ ಇಸ್ heterolytic fission ಅಂತ ಹೇಳಿದ್ದೀನಿ. ನೋಡಿ, ಈಗ ಅನ್ಸಿಮೆಟ್ರಿಕಲ್ ನಾನು ಬ್ರೇಕ್ ಮಾಡ್ತೀನಿ. ಏನಾಯ್ತು ಇವಾಗ? ಇದು ಈ ಕಾರ್ಬನ್ ಆಟಮ್ ಮೇಲೆ ಇಲೆಕ್ಟ್ರಾನ್ ಬಂದಿದ್ಯಾ? ಇಲ್ಲ ಅಲ್ವಾ? ಸೊ ನೋಡಿ, ಇಲ್ಲಿ ಅನ್ಸಿಮೆಟ್ರಿಕಲ್ ಬ್ರೇಕಿಂಗ್ ಅಂತ ಹೇಳಿದ್ರೆ ಏನು? ಅ ಪ್ಯಾರ್ ಆಫ್ ಇಲೆಕ್ಟ್ರಾನ್ ಹ್ಯಾಸ್ ಮೂವ್ಡ್. ಟೂ ಇಲೆಕ್ಟ್ರಾನ್ಸ್ ಮೂವ್ ಆಗಿದೆ. ಯಾವ ಕಡೆ ಮೂವ್ ಆಗಿದೆ? ಇದು ಕ್ಲೋರಿನ್ ಆಟಮ್ ಕಡೆ ಮೂವ್ ಆಗಿದೆ. ಕ್ಲೋರಿನ್
more electronegative than carbon, right? So chlorine atom ಮೇಲೆ ಮೂವ್ ಆಗಿದೆ ಅಂತ ಹೇಳಿದ್ರೆ ಈ ಕ್ಲೋರಿನ್ ಆಟಮ್ ಇಟ್ ಹ್ಯಾಸ್ ಗೇನ್ ಅ ಪೇರ್ ಆಫ್ ಇಲೆಕ್ಟ್ರಾನ್. 2 ಇಲೆಕ್ಟ್ರಾನ್ಸ್ ಈ ಕ್ಲೋರಿನ್ ಆಟಮಿಗೆ ಮೂವ್ ಆಗಿದೆ ಅಂದಾಗ ಇದ್ರ ಚಾರ್ಜ್ ಏನಾಗಿರ್ತದೆ? when the atoms gains a pair of electron it becomes negative charge. So Cl minus is formed here. What about here? Carbon it has lost a pair of electrons ಅಂದಾಗ ಚಾರ್ಜ್ ಏನಾಗಿರ್ತದೆ? ಪ್ಲಸ್ ಆಗಿರ್ತದೆ. ಸೊ ಕಾರ್ಬನ್ ಇಲ್ಲೇನಾಯಿತು? CH3 ಪ್ಲಸ್ ಆಯಿತು. ಸೊ ಅಯನ್ಸ್ ಆರ್ ಫಾರ್ಮ್ಡ್ ಹಿಯರ್. ಇದೇನಿದು? ಅಯನ್ಸ್ ಅಲ್ವಾ? ಪ್ಲಸ್ ಮತ್ತೆ ಸೊ ಅಯನ್ಸ್ ಅಂದಾಗ ಪಾಸಿಟಿವ್ ಚಾರ್ಜ್, ಇಟ್ ಮೇ ಬಿ ಪಾಸಿಟಿವ್ ಚಾರ್ಜ್ ಆರ್ ನೆಗೆಟಿವ್ ಚಾರ್ಜ್. atoms are neutral, ions are charged species. So these ions are formed in the heterolytic fission. Free radicals are formed in homolytic fission. Ions are formed in heterolytic fission. So one positive ion, ಇನ್ನೊಂದು negative ion. So unsymmetrical breaking of covalent bond, which results in formation of ions. So same example navili ತಗೊಳ್ತೀನಿ, CH3Cl. ಸೊ ಈಗ heterolytic fission ಅನ್ನು ನಾವು ಯಾವ arrow marks ಅಲ್ಲಿ ರಿಪ್ರೆಸೆಂಟ್ ಮಾಡ್ತೇವೆ? ಡಬಲ್ ಹೆಡೆಡ್ arrow ಅಲ್ವಾ? ಸೊ ಈಗ ಕ್ಲೋರಿನ್ ಆಟಮ್ ಕಡೆ ಅದು ಇಲೆಕ್ಟ್ರಾನ್ಸ್ ಮೂವ್ ಆಗ್ತದೆ ಅಂದ್ರೆ ಹೀಗೆ ತೋರಿಸಬೇಕು. ಇದು heterolytic fission arrow mark. ಸೊ ಇವಾಗ CH3 carbon atom it gains what? It loses a pair of electron, so plus charge. Chlorine atom it gains a pair of electrons, so it is minus charge. What are these? These are nothing but ions. Charged species are called ions. ಈಗ ನೋಡಿ, ಇದು ಕಾರ್ಬನ್ ಆಟಮ್ ಮೇಲೆ ಪ್ಲಸ್ ಚಾರ್ಜ್ ಇದೆ ಅಲ್ವಾ? The carbon atom having positive charge we call it as carbocation. Cations ಅಂದ್ರೆ ಏನು? Positive charge there. Carbon having positive charge, so carbocation ಅಂತ ಹೇಳಿ ಹೆಸರುಕೊಟ್ಟಿದೆ. So simple, carbocation. So this is CH3 ಅಂದಾಗ ಮಿಥೈಲ್, ಅದಕ್ಕೆ ಪ್ಲಸ್ ಚಾರ್ಜ್ ಇರೋದ್ರಿಂದ ಮಿಥೈಲ್ ಕಾರ್ಬೋಕೇಟಯನ್. ಇದು ಗೊತ್ತಿದೆ ನಿಮಗೆ, ಇದು ಕ್ಲೋರೈಡ್ ion. So ಇವಾಗ ನಾವು CH3 plus ಅಂದಾಗ how many electrons are there in the valence shell? ನೋಡಿ CH ಅಲ್ವಾ? So one bond ಅಂದ್ರೆ 2 electrons. ಈಗ 3 bonds ಅಂದಾಗ ಎಷ್ಟು ಆಯ್ತು ಇಲ್ಲಿ? 6 electrons ಆಯ್ತು valence shell. 8 electrons complete ಆಗಿಲ್ಲ ಇಲ್ಲಿ, 6 electrons in the valence shell. 6 electrons in VS ಅಂತ ಬರೀತೀನಿ, valence shell, right? ಅದೇ ಈಗ ನೆಗೆಟಿವ್ ಚಾರ್ಜ್ ಇದ್ದಲ್ಲಿ Cl minus alwa, how many electrons are there? So they have got 8 electrons in the valence shell. They have got 8 electrons in the valence shell. So heterolytic fission alli ಯಾವ arrow mark ನಾವು ಯೂಸ್ ಮಾಡ್ತೇವೆ? We make use of double headed arrow. Double headed arrow. So homolytic fission alli single headed arrow ಅಥವಾ fish hook arrow ಅಂತ ಹೇಳ್ತಾರೆ. So ಆ ಮೆಕ್ಯಾನಿಸಮ್ ಅಲ್ಲಿ ಈ arrow marks ಇದ್ದಾಗ ನಿಮಗೆ ಗೊತ್ತಾಗಬೇಕು, ಡಬಲ್ ಹೆಡೆಡ್ arrow ಇದ್ರೆ ಅದು heterolytic fission ಅಂತ ಹೇಳಿ, ಫಿಶ್ hook arrow ಇದ್ರೆ ಆ ರಿಪ್ರೆಸೆಂಟೇಷನ್ ಅದೇನಂತ ಹೇಳಿ ಅರ್ಥ, homolytic fission. ಸೊ ಇಲ್ಲಿ ಈಕ್ವೇಶನ್ ಕ್ಲೋರಿನ್ ಹೋಮೋಲಿಟಿಕ್ ಫಿಷನ್ ಅಲ್ಲಿ, ಕ್ಲೋರಿನ್ ಹೋಮೋಲಿಟಿಕ್ ಫಿಷನ್ ಆಗಬೇಕಂತ ಹೇಳಿದ್ರೆ ಅಲ್ಲಿ ಹೀಟ್ ಬೇಕು. ಸೊ ಟ್ರಯಾಂಗ್ಯುಲರ್ ಮಾರ್ಕ್ ಇಂಡಿಕೇಟ್ಸ್ ವಾಟ್? ಹೀಟ್ ಅಥವಾ
light ಬೇಕು. In presence of heat or light, this chlorine molecule will undergo homolytic fission. Or light ಗೆ ನಾವು H nu ಅಂತ ಹೇಳಿ ರಿಪ್ರೆಸೆಂಟ್ ಮಾಡ್ತೇವೆ ಆಯ್ತಾ. So heat or light, in presence of that chlorine molecule it undergoes homolytic fission. So definition of carbocation very important. So definition ಮತ್ತೆ stability of carbocations ತುಂಬ ಇಂಪಾರ್ಟೆಂಟ್ ಆಗಿದೆ. ಇದರ ಎಕ್ಸಾಂಪಲ್ಸ್ ಕೂಡ ನೆನಪಿಟ್ಕೊಳ್ಳಿ. ಸೊ carbocation definition, a group of atoms with carbon positive charge with a positively charged carbon atom so valence shell ಅಲ್ಲಿ ಎಷ್ಟು electrons ಇರ್ತದೆ, having 6 electrons in valence shell. Example C plus H3. Group of atoms ನೋಡಿ ಕಾರ್ಬನ್ ಒಟ್ಟಿಗೆ ಹೈಡ್ರೋಜನ್ ಕೂಡ ಇದೆ ಇಲ್ಲಿ ಅಲ್ವಾ. ಸೊ ಗ್ರೂಪ್ ಆಫ್ ಆಟಮ್ಸ್, ಸೊ ಅದರಲ್ಲಿ ಕಾರ್ಬನ್ ಇದು ಚಾರ್ಜ್ ಏನಾಗಿರ್ತದೆ, ಪಾಸಿಟಿವ್ ಚಾರ್ಜ್ ಆಗಿರ್ತದೆ. ಗ್ರೂಪ್ ಆಫ್ ಆಟಮ್ಸ್ ಇನ್ ವಿಚ್ carbon has positive charge. So how many electrons will be there in the valence shell? 6 electrons in the valence shell. ಈಗ orbital picture of methyl carbocation I have drawn here. See the carbon atom with the positive charge. So this is sp2 hybridized. Carbon atom with the positive charge is sp2 hybridized. ನಿಮಗೆ ಗೊತ್ತಿದೆ sp2 ಅಂದಾಗ 1s it will overlap with the 2 number of p orbitals to give how much total? 1 plus 2 is 3. So you get 3 sp2 hybrid orbitals. ಹೆಚ್ಚು ಅಂತ ಬರೀತೀವಿ. 3 sp2 hybrid orbitals form ಆಗುತ್ತೆ. Now these 3 sp2 hybrid orbitals it will overlap. ಯಾವ್ದೊಟ್ಟಿಗೆ ಓವರ್ಲ್ಯಾಪ್ ಆಗ್ತದೆ ಅದು? 3 numbers of 1s orbital of hydrogen atoms. 3 number of sp2 hybrid orbital hydrogen atom ಇದು 1s orbital ಒಟ್ಟಿಗೆ ಓವರ್ಲ್ಯಾಪ್ ಆಗ್ತದೆ. How many hydrogen atoms? 3 hydrogen atoms. ಹೇಗೆ ಓವರ್ಲ್ಯಾಪ್ ಆಗ್ತದೆ ಇದು? axial overlap. So overlapping is what? It overlaps axially. ಅಂತ ಹೇಳಿದಾಗ ಕಾರ್ಬನ್ ಮತ್ತೆ ಹೈಡ್ರೋಜನ್ ಇಲ್ಲಿ ಯಾವ ಟೈಪ್ ಬಾಂಡ್ ಫಾರ್ಮೇಷನ್ ಆಗ್ತದೆ axial ಅಂದಾಗ? ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗುತ್ತೆ. These 3 sp2 hybrid orbitals so ಸ್ಪೇಸ್ ಅಲ್ಲಿ ಹೇಗೆ ಓರಿಯೆಂಟ್ ಆಗಿರ್ತದೆ ಅಂತ ಹೇಳಿದ್ರೆ ಆಂಗಲ್ ಬಿಟ್ವೀನ್ ದ sp2 hybrid orbitals ಅದು 120 ಡಿಗ್ರಿ ಆಗಿರ್ತದೆ. ಅಂದ್ರೆ ಆಂಗಲ್ HCH this is 120 degree. ಇಲ್ಲಿ ಕೂಡ ಅದೇ ರೀತಿ HCH 120 degree. So these 3 CH bonds they are separated by 120 degree. Now ಇದೇನಿದು orbital ಕಾಣಿಸ್ತಾ ಇರೋದು? This is nothing but unhybridized orbital. Unhybridized p orbital. Unhybridized ಅಂದ್ರೆ ಏನು? The orbital that is not involved in the hybridization. Mixing process ಅಲ್ಲಿ ಇನ್ವಾಲ್ವ್ ಆಗುವುದಿಲ್ಲ. ಇದು unhybridized orbital. ಇಲ್ಲಿ electron ಇದೆಯಾ? ಈ orbital ಅಲ್ಲಿ ಡಾಟ್ ತೋರಿಸಿದ್ದೀನ ನಾನು? ಇಲ್ಲ. So they don't have electrons. No electrons in this unhybridized orbital. Now can you tell me the shape of this methyl carbocation? sp2 ಅಂದಾಗ ಯಾವ shape? ಇದು trigonal planar shape.
ಟ್ರೈಗೋನಲ್ ಪ್ಲೇನರ್. ಸೊ ಸ್ಟ್ರಕ್ಚರ್ ನೆನಪಿರಲಿ, ಇದು ಡಯಾಗ್ರಾಮ್ ಕೇಳಲ್ಲ, ಸ್ಟ್ರಕ್ಚರ್ ಗೊತ್ತಿರಬೇಕು. ಸ್ಟ್ರಕ್ಚರ್ ಆಫ್ ಮಿಥೈಲ್ ಕಾರ್ಬೋಕೇಟೈನ್ ಇಸ್ ಟ್ರೈಗೋನಲ್ ಪ್ಲೇನರ್. So these carbocations, they are the intermediates. The product alla carbocations, they are intermediates. Later these carbocations is attacked by the negatively charged species and it forms the product. So they are highly reactive. This carbocation, they are highly unstable. So highly unstable ಆದ್ರಿಂದ reactivity ಏನಾಗಿರ್ತದೆ, ಹೈ ಆಗಿರ್ತದೆ. ಸ್ಟೇಬಲ್ ಇದ್ದರೆ ರಿಯಾಕ್ಟಿವಿಟಿ ಏನಾಗಿರ್ತದೆ, ಲೋ ಆಗಿರ್ತದೆ. ಅನ್ಸ್ಟೇಬಲ್ ಇದ್ದರೆ ರಿಯಾಕ್ಟಿವಿಟಿ ಹೈ ಆಗಿರ್ತದೆ. ಸೊ ಕಾರ್ಬೋಕ್ಯಾಟೈನ್ಸ್, ದೇ ಆರ್ ದ ಇಂಟರ್ಮೀಡಿಯೇಟ್ಸ್ ವಿಚ್ ಆರ್ ಹೈಲಿ ಅನ್ಸ್ಟೇಬಲ್, ಹೈಲಿ ರಿಯಾಕ್ಟಿವ್. ಈಗ ಕ್ಲಾಸಿಫಿಕೇಶನ್ ಆಫ್ ಕಾರ್ಬೋಕ್ಯಾಟೈನ್ಸ್ ಕಲಿಯೋಣ. ಸೊ ಕಾರ್ಬೋಕ್ಯಾಟೈನ್ಸ್ ಅನ್ನ ಹೇಗೆ ಕ್ಲಾಸಿಫೈ ಮಾಡಿದ್ದಾರೆ ಅಂತ ಹೇಳಿ, ದೀಸ್ ಕಾರ್ಬೋಕ್ಯಾಟೈನ್ಸ್ ಆರ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ದ ನಂಬರ್ ಆಫ್ ಅಲ್ಕೈಲ್ ಗ್ರೂಪ್ಸ್ attached to the carbon with the having positive charge, based on number of alkyl groups. Alkyl groups are ಅಂತೇಳಿ ನಾವು ಡಿನೋಟ್ ಮಾಡ್ತೀವಿ ಅಲ್ವಾ, ಸಿಂಬಲ್. ನಂಬರ್ ಆಫ್ alkyl groups attached to carbon with positive charge. Carbon with positive charge. So primary carbocation, ಸೊ ಈ ರೀತಿ ಬರೀತೇವೆ. ಪ್ರೈಮರಿ ಅಂದಾಗ 1 ಮೇಲೆ ಈ ರೀತಿ ನಾಟ್, ಡಿಗ್ರಿ ಹೇಗೆ ಬರೀತೇವೆ, ಇದು ನಾಟ್ ಕಾರ್ಬೋಕ್ಯಾಟೈನ್. ಸೆಕೆಂಡರಿ ಕಾರ್ಬೋಕ್ಯಾಟೈನ್, ಸೊ ಇದನ್ನು 2 ಡಿಗ್ರಿ ಅಂತ ಹೇಳಿ ರಿಪ್ರೆಸೆಂಟ್ ಮಾಡ್ತೇವೆ. ಟರ್ಷರಿ ಕಾರ್ಬೋಕ್ಯಾಟೈನ್, ಸೊ ಪ್ರೈಮರಿ ಕಾರ್ಬೋಕ್ಯಾಟೈನ್ ಅಂದ್ರೆ ಏನು, ಒಂದು ಅಲ್ಕೈಲ್ ಗ್ರೂಪ್ C+ ಆಟಮಿಗೆ ಅಟ್ಯಾಚ್ ಆದರೆ ಅದು ಪ್ರೈಮರಿ ಕಾರ್ಬೋಕ್ಯಾಟೈನ್ ಆಗಿರ್ತದೆ. ಸೆಕೆಂಡರಿ ಕಾರ್ಬೋಕ್ಯಾಟೈನ್ 2 ನಂಬರ್ ಆಫ್ ಅಲ್ಕೈಲ್ ಗ್ರೂಪ್ಸ್ ಅಟ್ಯಾಚ್ ಆದರೆ ಅದು ಸೆಕೆಂಡರಿ ಕಾರ್ಬೋಕ್ಯಾಟೈನ್. ಟರ್ಷರಿ ಅಂದಾಗ 3 ನಂಬರ್ ಆಫ್ ಅಲ್ಕೈಲ್ ಗ್ರೂಪ್ಸ್ ಕಾರ್ಬನ್ ವಿತ್ ಪಾಸಿಟಿವ್ ಚಾರ್ಜ್ ಅಂದರೆ C+ಗೆ ಅಟ್ಯಾಚ್ ಆದರೆ ಅದು ಟರ್ಷರಿ ಕಾರ್ಬೋಕ್ಯಾಟೈನ್. ಸೊ 1 ಅಲ್ಕೈಲ್ ಗ್ರೂಪ್ ಆರ್ ಅಂತ ಬರೀತೀನಿ, ಇಟ್ಸ್ ಓಕೆ. 1 alkyl group attached to carbon with a positive charge alva. So example CH3 CH2 plus name ಏನಿದು ethyl carbocation. 2 ಕಾರ್ಬನ್ ಆಟಮ್ಸ್, ಒಂದು ಕಾರ್ಬನ್ ಆಟಮ್ ಮೇಲೆ ಪ್ಲಸ್ ಇದೆ. 2 ಕಾರ್ಬನ್ ಆಟಮ್ಸ್ ಇದ್ದಾಗ ಅಲ್ಕೈಲ್ ಗ್ರೂಪ್ ಯಾವುದು, ಇಥೈಲ್ ಅಲ್ವಾ. ಕಾರ್ಬನ್ಗೆ ಪ್ಲಸ್ ಚಾರ್ಜ್ ಇದ್ರೆ ಅದು ಕಾರ್ಬೋಕ್ಯಾಟೈನ್. ಸೊ ಇಥೈಲ್ ಕಾರ್ಬೋಕ್ಯಾಟೈನ್. ಆಮೇಲೆ ಸೆಕೆಂಡರಿ ಅಂದಾಗ ಹೌ ಮೆನಿ ಅಲ್ಕೈಲ್ ಗ್ರೂಪ್ಸ್, 2 ಅಲ್ಕೈಲ್ ಗ್ರೂಪ್ಸ್ ಅಟ್ಯಾಚ್ಡ್ ಟು ಕಾರ್ಬನ್ ವಿತ್ ದ ಪಾಸಿಟಿವ್ ಚಾರ್ಜ್. ಸೊ ಇಲ್ಲಿ ಎಕ್ಸಾಂಪಲ್ CH3 twice C plus H ಅಲ್ವಾ, ಈಗ ಒಂದೇ ಹೈಡ್ರೋಜನ್ ಆಟಮ್ ಇದು. ಆರ್ ವಿ ಕ್ಯಾನ್ ರೈಟ್ ಇಟ್ ಇನ್ ದಿಸ್ ವೇ, 2 CH3 ಗ್ರೂಪ್ ಇದೆ, C+ ಆಟಮಿಗೆ ನೋಡಿ CH3 2 ಗ್ರೂಪ್ಸ್ ಇದೆ, ಒಂದು ಹೈಡ್ರೋಜನ್ ಆಟಮ್ ಅಟ್ಯಾಚ್ ಆಗಿದೆ ಕಾರ್ಬನ್ ಪ್ಲಸ್ ಇದೆ. ನೇಮ್ ಏನು, ಇದೇನಾಗಿರ್ತದೆ, ಪ್ಲಸ್ ಚಾರ್ಜ್ ಇಲ್ಲ ಅಂತ ಹೇಳಿದ್ರೆ ಏನಾಗಿರ್ತದೆ, ಐಸೋಪ್ರೊಪೈಲ್ ಗ್ರೂಪ್ ಆಗಿರ್ತದೆ ಅಲ್ವಾ. ಸೊ ಈಗ ಪ್ಲಸ್ ಚಾರ್ಜ್ ಇರೋದ್ರಿಂದ ಐಸೋಪ್ರೊಪೈಲ್ ಕಾರ್ಬೋಕ್ಯಾಟೈನ್, ಇದು ಐಸೋಪ್ರೊಪೈಲ್ ಕಾರ್ಬೋಕ್ಯಾಟೈನ್.
Next, tertiary. Tertiary ಅಂದಾಗ 3 number of alkyl groups attached to C+. So ಇಲ್ಲಿ example, ಈಗ ಇಲ್ಲಿ CH2 twice, ಈಗ 3 alkyl groups ವಸ್ತದೆ. CH3 3 number of alkyl group. CH3 is alkyl group. ಈಗ C plus ಇಲ್ಲಿ ಹೈಡ್ರೋಜನ್ ಬರುವುದಿಲ್ಲ ಇವಾಗ, no hydrogen atoms, or it is C plus 3 number of CH3 group. Name ಏನಿದ್ರದ್ದು? What is the name? ಕಾರ್ಬನ್ ಆಟಮ್ ಮೇಲೆ 3 numbers of CH3 ಗ್ರೂಪ್ ಇದ್ದಾಗ ಅದೇನಾಗಿರ್ತದೆ? ಟರ್ಷರಿ ಬ್ಯೂಟೈಲ್ ಆಗಿರ್ತದೆ ಅಲ್ವಾ? ಸೊ ಈಗ C ಪ್ಲಸ್ ಇರೋದ್ರಿಂದ ಟರ್ಷರಿ ಬ್ಯೂಟೈಲ್ ಕಾರ್ಬೋಕೇಟೈನ್. ಟರ್ಷರಿ ಬ್ಯೂಟೈಲ್ ಕಾರ್ಬೋಕೇಟೈನ್. ಸೊ ಇವಾಗ ಸ್ಟೆಬಿಲಿಟಿ ಬಗ್ಗೆ ಕಲಿಯೋಣ. ಸ್ಟೆಬಿಲಿಟಿ ಆಫ್ ಕಾರ್ಬೋಕೇಟೈನ್ಸ್. ಸ್ಟೆಬಿಲಿಟಿ ಆಫ್ ಕಾರ್ಬೋಕೇಟೈನ್ಸ್. ಈ 3 ಟೈಪ್ಸ್ ಕಾರ್ಬೋಕೇಟೈನ್ ಅಲ್ಲಿ ಯಾವುದು ಮೋಸ್ಟ್ ಸ್ಟೇಬಲ್ ಅಂತ ಹೇಳಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. See these carbocations, they are stabilized by the alkyl groups. Alkyl groups attach ಆದ್ರಿಂದ ಕಾರ್ಬನ್ ವಿತ್ ಪಾಸಿಟಿವ್ ಚಾರ್ಜ್ಗೆ ಅಟ್ಯಾಚ್ ಆದ್ರಿಂದ ಆ ಕಾರ್ಬೋಕೇಟೈನ್ ಏನಾಗಿರ್ತದೆ? ಸ್ಟೇಬಲ್ ಆಗಿರ್ತದೆ. ಮೋರ್ ದ ನಂಬರ್ ಆಫ್ alkyl groups attached to the carbon having positive charge, more is the stability. ಅಂದಾಗ ಈಗ ಯಾವ ಕಾರ್ಬೋಕೇಟೈನ್ ಮೋಸ್ಟ್ ಸ್ಟೇಬಲ್ ಆಯಿತು? ಟರ್ಷರಿ ಬ್ಯೂಟೈಲ್ ಕಾರ್ಬೋಕೇಟೈನ್ ಮೋಸ್ಟ್ ಸ್ಟೇಬಲ್ ಕಾರ್ಬೋಕೇಟೈನ್. ಯಾಕಂತ ಹೇಳಿದ್ರೆ ನೋಡಿ, ಇಲ್ಲಿ ಕಾರ್ಬನ್ ವಿತ್ ಪಾಸಿಟಿವ್ ಚಾರ್ಜ್ ಎಷ್ಟು ಅಲ್ಕೈಲ್ ಗ್ರೂಪ್ಸ್ ಇದೆ ಇಲ್ಲಿ ನೋಡಿ, ಎಷ್ಟು ಮಿಥೈಲ್ ಗ್ರೂಪ್ಸ್ ಇದೆ ಇಲ್ಲಿ? 3 number of ಮಿಥೈಲ್ ಗ್ರೂಪ್ಸ್ ಇದೆ. ಸೊ ದಿಸ್ ಇಸ್ ದ ಮೋಸ್ಟ್ ಸ್ಟೇಬಲ್. ಸೊ ಸ್ಟೆಬಿಲಿಟಿ ಆಫ್ ಕಾರ್ಬೋಕೇಟೈನ್ಸ್, alkyl groups attached to positively charged carbon atom stabilize due to inductive effect and hyperconjugation effect. ಸೊ ಇದು ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಅಲ್ಕೈಲ್ ಗ್ರೂಪ್ಸ್ ಇರೋದ್ರಿಂದ ಡೈರೆಕ್ಟ್ಲಿ ಅಟ್ಯಾಚ್ಡ್ ಅಂತ ಬರೋಣ. ಅಲ್ಕೈಲ್ ಗ್ರೂಪ್ಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ to the carbon with the positive charge. ಸೊ ಅಲ್ಲಿ ಇಲೆಕ್ಟ್ರಾನಿಕ್ ಇಫೆಕ್ಟ್ಸ್ ಯಾವುದಂತ ಹೇಳಿದರೆ, ಇಂಡಕ್ಟಿವ್ ಇಫೆಕ್ಟ್ ಮತ್ತು ಹೈಪರ್ ಕಾಂಜುಗೇಷನ್ ಇಫೆಕ್ಟ್ ಇರ್ತದೆ. ಸೊ ಇದು ಮುಂದಿನ ಕ್ಲಾಸಲ್ಲಿ ನೀವು ಕಲಿತೀರಾ ಅಂಡರ್ ಇಲೆಕ್ಟ್ರಾನಿಕ್ ಇಫೆಕ್ಟ್ಸಲ್ಲಿ ಏನಂತೇಳಿ, ಆವಾಗ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಟರ್ಷರಿ ಕಾರ್ಬೋಕೇಟೈನ್ most stable carbocation, very important, most stable carbocation. ಯಾಕೆ most stable? More number of alkyl groups, 3 number of alkyl groups, it is attached to the carbon with the positive charge. So ಇದು increasing order of stability ಬರೆಯೋಣ. Increasing order of stability of carbocations. Stability of carbocations. So first you have least stable primary carbocation, alva? Primary carbocation. Next secondary carbocation, most stable compared to primary. So tertiary is the
most stable carbocation. So ethyl CH3 C plus H2 ethyl carbocation CH3 twice C plus H CH3 thrice C plus. Ethyl carbocation, isopropyl carbocation, tertiary butyl carbocation. So ಇವಾಗ ನಾನಿಲ್ಲಿ ಮಿಥೈಲ್ ಕಾಪರ್ ಅಂತ ಬರ್ತಿದ್ದೀನಿ CH3Cu ಮಿಥೈಲ್ ಕಾಪರ್. ಈ ಆರೋ ಮಾರ್ಕ್ ಅನ್ನ ನೋಡಿ ಹೇಳಿ ನನಗೆ ಇದು ಹೋಮೋಲಿಟಿಕ್ ಫಿಷನ್ ಹಿಟಿರೋಲಿಟಿಕ್ ಫಿಷನ್ ಯಾವ ಆರೋ ಮಾರ್ಕ್ ಅನ್ನ ಯೂಸ್ ಮಾಡಿದ್ದೀನಿ ನಾನು ಡಬಲ್ ಎಡೆಡ್ ಆರೋ ಅನ್ನ ಯೂಸ್ ಮಾಡಿದ್ದೀನಿ ಅಲ್ವಾ ಅಂತ ಹೇಳಿದ್ರೆ ಯಾವ ಫಿಷನ್ ಆಯ್ತು ಇದು ಹಿಟಿರೋಲಿಟಿಕ್ ಫಿಷನ್ ಆಯ್ತು ನೋಡಿ ಈ ಅಂತ ಹೇಳಿದ್ರೆ ಇದು ಪಾಯಿಂಟ್ ಆರೋ ಮಾರ್ಕ್ ಪಾಯಿಂಟ್ ಯಾವ ಕಡೆ ಹೋಗಿದೆ ಕಾರ್ಬನ್ ಕಡೆ ಹೋಗಿದೆ ಅಂತ ಹೇಳಿದ್ರೆ ಇಲ್ಲಿ ಏನಾಯ್ತು CH3 ಮೈನಸ್ ಆಯ್ತು ಅಲ್ವಾ ಮತ್ತೆ Cu ಏನಾಯ್ತು ಇಲ್ಲಿ ಪ್ಲಸ್ ಚಾರ್ಜ್ ಆಯ್ತು. A pair of electrons has moved towards the carbon atom of this methyl group. So carbon atom has acquired a pair of electrons, so minus charge. Copper has lost the pair of electrons, so plus charge. Earlier ನಾನು example ಯಾವ ತಗೊಂಡಿರೋದು ಹಿಟಿರೋಲಿಟಿಗೆ CH3Cl chloromethane Cl ಕಡೆ ಮೂವ್ ಆಗಿರೋದು ಅಲ್ವಾ. So here the carbon it has lost the pair of electrons, it gained plus charge. So CH3 plus methyl carbocation. ಈಗ CH3 minus ಏನಂತ ಹೇಳ್ತೇವೆ ನಾವು methyl carbanion ಅಂತ ಹೇಳ್ತೇವೆ. This is methyl CH3 ಅಂದ್ರೆ methyl minus plus charge ಇದ್ರೆ carbocation ಅಂತ ಬರೆಯೋದು minus charge ಇದ್ರೆ carbanion ಅಂತ ಬರೆಯೋದು carbanion. ಇಲ್ಲಿ ಕಾಪರ್ ಇದು ಮೆಟಲ್ electropositive element ಅಂದ್ರೆ it does not attract electrons. So ಮಿಥೈಲ್ ಗ್ರೂಪ್ ಕಾಪರಿಗೆ ಅಟ್ಯಾಚ್ ಆದಾಗ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಲ್ಲಿ ಹೋಗಿರ್ತದೆ ಟ್ರಾನ್ಸ್ಫರ್ ಆಗಿರ್ತದೆ ಕಾರ್ಬನ್ ಆಟಮ್ ಕಡೆ ಟ್ರಾನ್ಸ್ಫರ್ ಆಗಿರ್ತದೆ ರೈಟ್. ಸೊ ಹಿಟಿರೋಲಿಟಿಕ್ ಕ್ಲೀವೇಜ್ ಇಂದ ಕಾರ್ಬೋಕ್ಯಾಟಯನ್ ಕೂಡ ಫಾರ್ಮ್ ಆಗ್ಬೋದು ಅಥವಾ ಕಾರ್ಬೆನಾಯನ್ ಕೂಡ ಫಾರ್ಮ್ ಆಗ್ಬೋದು. ಈಗ ವಾಟ್ ಇಸ್ ದ ಡೆಫಿನೇಷನ್ ಫಾರ್ carbanion? ಸೊ ಮಿಥೈಲ್ ಈಗ ಕಾರ್ಬೋಕ್ಯಾಟಯನ್ ಗೆ ಡೆಫಿನೇಷನ್ ಅನ್ನು ಹೇಗೆ ಸ್ಟಾರ್ಟ್ ಮಾಡಿರೋದು a group of atoms ಅಲ್ವಾ group of atoms with positively charged carbon atom ಅಂತ ಹೇಳಿರೋದು. ಇಲ್ಲಿ ನಾನು ಏನು ಬರೀಬೇಕು with negatively charged carbon atom with negatively charged carbon atom. So carbocation plus ಅಂದಾಗ valence shell ಅಲ್ಲಿ ಎಷ್ಟು electrons 6 electrons. ಈಗ minus ಅಂದಾಗ ಎಷ್ಟು electrons 8 electrons in the valence shell. So carbanion a group of atoms with negatively charged carbon atom having 8 electrons in the valence shell. Having 8 electrons in valence shell. So carbocation ಗೆ earlier carbonium ion ಅಂತ ಕೂಡ ಹೇಳ್ತಾ ಇದ್ರು. Earlier carbocation ಗೆ carbonium ion ಅಂತ ಹೇಳ್ತಾ ಇದ್ರು. ನೋಡಿ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಅಲ್ಲಿ ಹಿಟಿರೋಲಿಟಿಕ್ ಕ್ಲೀವೇಜ್ ಆದ್ರೆ ಹಿಟಿರೋಲಿಟಿಕ್ ಫಿಷನ್ ಅಥವಾ ಕ್ಲೀವೇಜ್ ಆದ್ರೆ ಅಂತ ರಿಯಾಕ್ಷನ್ಸ್ ಗೆ ನಾವು ಏನು ಹೇಳ್ತೇವೆ ಅಂತ ಹೇಳಿದ್ರೆ ಪೋಲಾರ್ ರಿಯಾಕ್ಷನ್ಸ್ ಅಂತ ಹೇಳ್ತೇವೆ ನಾವು. polar reactions. So if heterolytic cleavage takes place in the organic reaction, then that reaction you call it as polar reaction, or we call it as ionic reaction. Ionic reaction. ಯಾಕೆ ionic ಅಂತ ಹೇಳಿದ್ರು? ions form ಆಗುತ್ತೆ ಅಲ್ವಾ heterolytic cleavage ಇಂದ. So ionic reaction, or it is called as heterolytic
polar reaction. Hetero polar reaction. ಅದೇ ಆರ್ಗ್ಯಾನಿಕ್ ರಿಯಾಕ್ಷನ್ ನಲ್ಲಿ ಹೋಮೋಲಿಟಿಕ್ ಕ್ಲೀವೇಜ್ ಆದ್ರೆ ಆ ರಿಯಾಕ್ಷನ್ಸ್ ಗೆ ನಾವು ಏನಂತ ಹೇಳ್ತೇವೆ? ಇದು ಪೋಲಾರ್ ಆದ್ರೆ ಇದೇನಾಗಿರ್ತದೆ? ನಾನ್ ಪೋಲಾರ್ ರಿಯಾಕ್ಷನ್ಸ್ ಆರ್ ಹೋಮೋಲಿಟಿಕ್ ಕ್ಲೀವೇಜ್ ಇಂದ ಸ್ಪೀಸಿಸ್ ಆಬ್ಟೈನ್ ಆಗಿರೋದು ಯಾವ ಟೈಪ್? ಫ್ರೀ ರಾಡಿಕಲ್ಸ್ ಅಲ್ವಾ? ಸೊ ಇದು ಫ್ರೀ ರಾಡಿಕಲ್ ರಿಯಾಕ್ಷನ್ ಅಂತ ಕೂಡ ಹೇಳ್ತೇವೆ ನಾವು. ಫ್ರೀ ರಾಡಿಕಲ್ ಆರ್ ಇದು ಹಿಟಿರೋ ಪೋಲಾರ್ ಆದ್ರೆ ಇದು ಅಪೋಸಿಟ್ ಆಫ್ ಹಿಟಿರೋ ಹೋಮೋ ಪೋಲಾರ್ ರಿಯಾಕ್ಷನ್. ಈಗ ಫ್ರೀ ರಾಡಿಕಲ್ಸ್ ಕ್ಲಾಸಿಫಿಕೇಶನ್ ಆಫ್ ಫ್ರೀ ರಾಡಿಕಲ್ಸ್ ಕೂಡ ಕಾರ್ಬೋಕ್ಯಾಟೈನ್ ತರ ಕ್ಲಾಸಿಫಿಕೇಶನ್ ಆಫ್ ಫ್ರೀ ರಾಡಿಕಲ್ಸ್ ಸೊ ಕಾರ್ಬೋಕ್ಯಾಟೈನ್ ತರ ಪ್ರೈಮರಿ ಕಾರ್ಬೋಕ್ಯಾಟೈನ್, ಸೆಕೆಂಡರಿ ಕಾರ್ಬೋಕ್ಯಾಟೈನ್, ಟೆರ್ಷರಿ ಕಾರ್ಬೋಕ್ಯಾಟೈನ್. ಇದು ಕೂಡ ಡಿಪೆಂಡಿಂಗ್ ಅಪಾನ್ ದ ನಂಬರ್ ಆಫ್ alkyl groups attached to the carbon atom having unpaired electron. So it is primary free radical. ನಾನು ಈ notation ಅನ್ನು ಯೂಸ್ ಮಾಡ್ತೀನಿ. Primary free radical, secondary free radical, and tertiary free radical. Stability ಕೂಡ ಸೇಮ್. increasing order of stability ತಗೊಂಡಿದ್ದಾಗ so tertiary free radical it is the most stable. So now increasing order of stability of free radicals. ಸೊ ಇವಾಗ ನಾನು ಮಿಥೈಲ್ ಫ್ರೀ ರಾಡಿಕಲ್ ಬರೀತೀನಿ. ಸೊ CH3 ಅಂದ್ರೆ ಮಿಥೈಲ್, CH3 ಡಾಟ್ ಅಂದಾಗ ಮಿಥೈಲ್ ಫ್ರೀ ರಾಡಿಕಲ್ ಅಂತ ಹೇಳಿ. ಸೊ ದಿಸ್ ಇಸ್ ಲೆಸ್ ಸ್ಟೇಬಲ್ ಕಂಪೇರ್ಡ್ ಟು ಇಥೈಲ್ CH3 CH2 ಡಾಟ್. ಇಥೈಲ್ ಫ್ರೀ ರಾಡಿಕಲ್ and ethyl free radical is less stable compared to isopropyl free radical. Isopropyl free radical and most stable ಯಾವಾಗಿರ್ತದೆ? tertiary butyl free radical. tertiary ಕಾರ್ಬೋಕ್ಯಾಟೈನ್ ತರ. ಸೊ ಇನ್ಸ್ಟೆಡ್ ಆಫ್ ಪ್ಲಸ್ ಚಾರ್ಜ್ ಡಾಟ್ ಅಂತ ಹೇಳಿ ಬರೆದ್ರೆ ಆಯ್ತು ಫ್ರೀ ರಾಡಿಕಲ್ಗೆ ಅಷ್ಟೇ, ಮತ್ತೇನಿಲ್ಲ. ಸೊ ಟೈಪ್ಸ್ ಆಫ್ ಅಟ್ಯಾಕಿಂಗ್ ರಿಯೇಜೆಂಟ್ಸ್ ಕಲಿಯೋಣ. ನಾನು ಹೇಳಿದ್ದೀನಿ ಅಟ್ಯಾಕಿಂಗ್ ರಿಯೇಜೆಂಟ್ ಅಂದರೆ ಏನು? ಇಟ್ ಈಸ್ ದ ರಿಯಾಕ್ಟೆಂಟ್ ದಟ್ ಅಟ್ಯಾಕ್ಸ್ ದ ಸಬ್ಸ್ಟ್ರೇಟ್. ಸೊ ಇಟ್ ಮೇ ಬಿ ಇಲೆಕ್ಟ್ರೋಫಾಯಿಲ್ ಆರ್ ನ್ಯೂಕ್ಲಿಯೋಫಾಯಿಲ್. ಸ್ಟಾರ್ಟಿಂಗ್ ಆಫ್ ದ ಕ್ಲಾಸ್ ಹೇಳಿರೋದು. ಸೊ ಇದು ಡೆಫಿನೇಷನ್ ಮತ್ತು ಎಕ್ಸಾಂಪಲ್ ತುಂಬ ಇಂಪಾರ್ಟೆಂಟ್. ಈಗ ಇಲೆಕ್ಟ್ರೋಫೈಲ್, ಇಲೆಕ್ಟ್ರೋ ಅಂದ್ರೆ ಏನು? ಇಟ್ ರೆಫರ್ಸ್ ಟು ವಾಟ್? ಇಲೆಕ್ಟ್ರಾನ್. ಇಲೆಕ್ಟ್ರೋ ಅಂದ್ರೆ ಇಲೆಕ್ಟ್ರಾನ್ ಅಂತ ಹೇಳಿ. ಫೈಲ್ ಮೀನಿಂಗ್ ಏನು? ಲವಿಂಗ್ ಆರ್ ವಿ ಕ್ಯಾನ್ ಸೇ ಅಟ್ರಾಕ್ಟಿವ್, ಅಟ್ರಾಕ್ಟ್, ಲವಿಂಗ್, ಅಟ್ರಾಕ್ಟ್. ಎಫಿನಿಟಿ ಕೂಡ ಹೇಳ್ಬೋದು, ಎಫಿನಿಟಿ. ಸೊ ಫೈಲ್ ಮೀನಿಂಗ್. ಸೊ ಈಗ ಇಲೆಕ್ಟ್ರೋಫೈಲ್ ಅಂದ್ರೆ ಏನಾಯ್ತು? ಇಲೆಕ್ಟ್ರಾನ್ ಲವಿಂಗ್. ಸೊ ಇಲೆಕ್ಟ್ರೋಫೈಲ್ ಅಂದ್ರೆ ಎಲೆಕ್ಟ್ರಾನ್, ಈಗ ರೀತಿ ಇಲೆಕ್ಟ್ರಾನ್ ಲವಿಂಗ್ ಸ್ಪೀಸೀಸ್. ಸ್ಪೀಸೀಸ್ ಅಂದ್ರೆ ಏನು? ಅದು ಆಟಮ್ ಇರ್ಬೋದು ಅಥವಾ ಗ್ರೂಪ್ ಆಫ್ ಆಟಮ್ಸ್ ಇರ್ಬೋದು. ಸೊ ಇಲೆಕ್ಟ್ರಾನ್ ಅನ್ನ ಲವ್ ಮಾಡುತ್ತೆ. ಇಲೆಕ್ಟ್ರಾನ್ ಇದು ಚಾರ್ಜ್ ಏನು? ನಿಮಗೆ ಗೊತ್ತಿದೆ. ಇಲೆಕ್ಟ್ರಾನ್ ಇದು ಚಾರ್ಜ್ ನೆಗೆಟಿವ್ ಚಾರ್ಜ್ ಅಲ್ವಾ? ಯಾವತ್ತು ಕಡಿಮೆ ನಮ್ಮಲ್ಲಿ ಕೊರತೆ ಇರ್ತದೆ ಅದರ ಮೇಲೆ ಮೋಹ ಇರ್ತದೆ. ಅಂದ್ರೆ ಈಗ ಇಲೆಕ್ಟ್ರಾನ್ ಅನ್ನ ಲವ್ ಮಾಡ್ಬೇಕಂದ್ರೆ ನೆಗೆಟಿವ್ ಚಾರ್ಜ್ ಅನ್ನ ಲವ್ ಮಾಡ್ಬೇಕಂತ ಹೇಳಿದ್ರೆ ಇದೇನಾಯ್ತು? ಇಲೆಕ್ಟ್ರಾನ್ ಡೆಫಿಷಿಯಂಟ್ ಆಯ್ತು, ಇಲೆಕ್ಟ್ರಾನ್ ಕಡಿಮೆ ಇದೆ ಅಲ್ವಾ? ಸೊ ಇಲೆಕ್ಟ್ರೋಫೈಲ್ಸ್ ದೇ ಆರ್ electron deficient species. Deficient
species. Species means atom or group of atoms. So electron deficient species ಅಂದಾಗ ಇದ್ರ ಚಾರ್ಜ್ ಏನಾಗಿರಬೇಕು? ಇಲೆಕ್ಟ್ರಾನ್ ಅನ್ನು ಲವ್ ಮಾಡಬೇಕು ಅಂದ್ರೆ ನೆಗೆಟಿವ್ ಚಾರ್ಜ್ ಅನ್ನು ಲವ್ ಮಾಡಬೇಕಂತ ಹೇಳಿದ್ರೆ ಇದ್ರ ಚಾರ್ಜ್ ಏನಾಗಬೇಕು? ಪಾಸಿಟಿವ್ ಚಾರ್ಜ್ ಆಗಬೇಕು ಅಲ್ವಾ? ಸೊ electrophiles they are positive charge or it may be neutral molecule but electron deficient species ಅದು ಕೂಡ ಆಗಿರ್ತದೆ. ಸೊ ಈ electrophiles organic reactions ಅಲ್ಲಿ ಎಲ್ಲಿ ಅಟ್ಯಾಕ್ ಮಾಡುತ್ತೆ ಅದು? So these electrophiles they attack the electron rich center in the organic reactions. Electrophiles during organic reactions they attack the electron rich center. So definition for electrophile is they are the electron deficient species which attack electron rich center during rich center in organic reaction. So very very important. So ಅದರ ಚಾರ್ಜ್ ಏನಾಗಿರ್ಬೇಕಂತ ಹೇಳಿರೋದು? ಪಾಸಿಟಿವ್ ಚಾರ್ಜ್ ಇರಬೇಕಂತ ಹೇಳಿರೋದು. ಸೊ ಎಕ್ಸಾಂಪಲ್ ಪಾಸಿಟಿವ್ಲಿ ಚಾರ್ಜ್ಡ್ electrophiles. Example electrophile ನಾವು ಸಿಂಬಾಲಿಕಲಿ ಹೇಗೆ ಬರೀತೇವೆ? E ಇಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಅದರ ಚಾರ್ಜ್ ಏನು? ಪ್ಲಸ್. ಸೊ ಎಕ್ಸಾಂಪಲ್ CH3 plus methyl carbocation, H plus proton, Cl plus ಕ್ಲೋರೋನಿಯಂ ಅಯನ್ ಅಂತ ಹೇಳ್ತೇವೆ. ಕ್ಲೋರೋನಿಯಂ ಅಯನ್ ಹೈಡ್ರೋಕಾರ್ಬನ್ ಚಾಪ್ಟರ್ ಅಲ್ಲಿ ಬಂದಿರ್ತದೆ ಇದು. ಅಥವಾ NO2 ಪ್ಲಸ್ ನೈಟ್ರೋನಿಯಂ ಅಯನ್ ಅಂತ ಹೇಳ್ತೇವೆ. ನೈಟ್ರೋನಿಯಂ ಅಯನ್. H3O ಪ್ಲಸ್ ಹೈಡ್ರೋನಿಯಂ ಅಯನ್. ಹೈಡ್ರೋನಿಯಂ ಅಯನ್. ಇವೆಲ್ಲ ಏನು? ಇಲೆಕ್ಟ್ರಾನ್ ಲವಿಂಗ್ ಸ್ಪೀಸೀಸ್. So during chemical reaction they attack the electron rich center. Positively charged ಅಷ್ಟೇ ಅಲ್ಲ, neutral electrophiles ಅಂದ್ರೆ ನ್ಯೂಟ್ರಲ್ ಆಗಿದೆ ಆ ಮಾಲಿಕ್ಯೂಲ್ ಬಟ್ ದೇ ಆರ್ electron deficient. So example Lewis acids, aluminum chloride, ferric chloride, aluminum chloride, ferric chloride ಇದು ನ್ಯೂಟ್ರಲ್ ಮಾಲಿಕ್ಯೂಲ್ ಬಟ್ ದೇ ಆರ್ ಡೆಫಿಷಿಯಂಟ್ ಇನ್ ದ ಇಲೆಕ್ಟ್ರಾನ್ಸ್. ಆಮೇಲೆ ಬೋರಾನ್ ಟ್ರೈಫ್ಲೋರೈಡ್ BF3, SO3 ಸಲ್ಫರ್ ಟ್ರೈಆಕ್ಸೈಡ್. ಸೊ ದೀಸ್ ಆರ್ ದ ನ್ಯೂಟ್ರಲ್ electrophiles. ಈಗ ನೆಕ್ಸ್ಟ್ ನ್ಯೂಕ್ಲಿಯೋಫೈಲ್ಸ್ ಕಲಿಯೋಣ. ನ್ಯೂಕ್ಲಿಯೋಫೈಲ್ಸ್. ಸೊ ನ್ಯೂಕ್ಲಿಯೋ ಅಂದ್ರೆ ಏನು? ಇಲೆಕ್ಟ್ರೋ ಅಂದ್ರೆ ಇಲೆಕ್ಟ್ರಾನ್, ನ್ಯೂಕ್ಲಿಯೋ ಅಂತ ಹೇಳಿದ್ರೆ ನ್ಯೂಕ್ಲಿಯಸ್ ಅಲ್ವಾ? ಫೈಲ್ ಅಂದ್ರೆ ಸೇಮ್ ಲವಿಂಗ್ ಆರ್ ಯು ಕ್ಯಾನ್ ಸೇ ಅಟ್ರಾಕ್ಷನ್ ಆರ್ ಅಫಿನಿಟಿ, ಸೇಮ್ ಲೈಕ್ ಅಬೌವ್. ಸೊ ನ್ಯೂಕ್ಲಿಯಸ್ ಲವಿಂಗ್ ಸ್ಪೀಸೀಸ್. ಸೊ ವಾಟ್ ಈಸ್ ದ ಚಾರ್ಜ್ ಆಫ್ ದ ನ್ಯೂಕ್ಲಿಯಸ್? ನ್ಯೂಕ್ಲಿಯಸ್ ಇದು ಚಾರ್ಜ್ ಏನು? ಪಾಸಿಟಿವ್ ಚಾರ್ಜ್ ಅಲ್ವಾ? ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಇರುತ್ತೆ. ಪ್ರೋಟಾನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್. ನ್ಯೂಕ್ಲಿಯಸ್ ಇದು ಚಾರ್ಜ್ ಪಾಸಿಟಿವ್ ಅಂದರೆ ಇಟ್ ಲವ್ಸ್ ದ ನ್ಯೂಕ್ಲಿಯಸ್. ಪಾಸಿಟಿವ್ ಚಾರ್ಜ್ ಇಟ್ ಲವ್ಸ್ ಅಂದಾಗ ಇದೇನಾಯ್ತು? ಇದು ನ್ಯೂಕ್ಲಿಯೋಫೈಲ್ಸ್ ಯಾವ ಚಾರ್ಜ್ ಆಯಿತು? ಮೈನಸ್ ಚಾರ್ಜ್ ಆಯಿತು. ಅಂದರೆ ದೇ ಆರ್ ಇಲೆಕ್ಟ್ರಾನ್ ರಿಚ್ ಅಲ್ವಾ? ನ್ಯೂಕ್ಲಿಯೋಫೈಲ್ಸ್ ದೇ ಆರ್ ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸ್. ಸೊ ಈ ಕೀವರ್ಡ್ಸ್ ಅನ್ನ ನೆನಪಿಟ್ಕೊಳ್ಳಿ. ಇಲೆಕ್ಟ್ರೋಫೈಲ್ಸ್ ಅಂದಾಗ ಇಲೆಕ್ಟ್ರಾನ್ ಡೆಫಿಷಿಯಂಟ್, ನ್ಯೂಕ್ಲಿಯೋಫೈಲ್ಸ್ ಅಂದಾಗ ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸ್. ಸೊ ಎಲ್ಲಿ ಅಟ್ಯಾಕ್ ಮಾಡುತ್ತೆ ಈ ನ್ಯೂಕ್ಲಿಯೋಫೈಲ್ಸ್? ಆರ್ಗ್ಯಾನಿಕ್ ರಿಯಾಕ್ಷನ್ ಅಲ್ಲಿ ವಿಚ್ ಅಟ್ಯಾಕ್ ಇಲೆಕ್ಟ್ರಾನ್ ಡೆಫಿಷಿಯಂಟ್ ಸೆಂಟರ್. ಆಪೋಸಿಟ್ ಯಾವತ್ತು ಅಲ್ವಾ? ವಿಚ್ ಅಟ್ಯಾಕ್ ಎಲೆಕ್ಟ್ರಾನ್
deficient center in organic reaction. ಸೊ ನ್ಯೂಕ್ಲಿಯೋಫೈಲ್ ನಾವು ಸಿಂಬಾಲಿಕಲಿ ಹೇಗೆ ಬರುತ್ತೇವೆ NU ಅದರ ಮೇಲೆ ಈ ರೀತಿ ದಿಸ್ ರಿಪ್ರೆಸೆಂಟ್ಸ್ ದ ಸಿಂಬಲ್ ಫಾರ್ ನ್ಯೂಕ್ಲಿಯೋಫೈಲ್. ಸೊ ಈಗ ನಾನು ನೆಗೆಟಿವ್ಲಿ ಚಾರ್ಜ್ಡ್ ನ್ಯೂಕ್ಲಿಯೋಫೈಲ್ಸ್ ಅಂತ ಹೇಳಿದೆ. ಎಕ್ಸಾಂಪಲ್ ನೆಗೆಟಿವ್ಲಿ ಚಾರ್ಜ್ಡ್ ನ್ಯೂಕ್ಲಿಯೋಫೈಲ್ಸ್ ಎಕ್ಸಾಂಪಲ್. ಸೊ ಹಲೈಡ್ಸ್ ಅಲ್ವಾ, Cl ಮೈನಸ್ Br ಮೈನಸ್ ಅವೆಲ್ಲ ಏನು ನ್ಯೂಕ್ಲಿಯೋಫೈಲ್ ಹಲೈಡ್ಸ್. ಮತ್ತೆ ಯಾವ್ದು ಎಕ್ಸಾಂಪಲ್ ಕೊಡ್ಬೋದು, Cn ಮೈನಸ್ ಸೈನೈಡ್ ಅಯನ್, OH ಮೈನಸ್ ಹೈಡ್ರಾಕ್ಸೈಡ್ ಅಯನ್ ಅಲ್ವಾ, NH2 ಮೈನಸ್ ಇವೆಲ್ಲ ಏನು ನ್ಯೂಕ್ಲಿಯೋಫೈಲ್ಸ್. ಆಮೇಲೆ ಲೋನ್ ಪೇರ್ ಆಫ್ ಇಲೆಕ್ಟ್ರಾನ್ಸ್ ಆಟಮ್ ಮೇಲೆ ಇದ್ರೆ ಕೂಡ ಅದು ಕೂಡ ಏನಾಗಿರ್ತದೆ, ಅದು ನ್ಯೂಕ್ಲಿಯೋಫೈಲ್ ಆಗಿರ್ತದೆ, ರೈಟ್. ಸೊ ದೀಸ್ ಆರ್ nucleophiles having lone pair of electron, molecules having LP ಅಂತ ಬರ್ತೀನಿ, lone pair of electrons ಗೆ lone pair of electrons. So example ammonia. So nitrogen ಮೇಲೆ one lone pair of electron ಇದೆ, water oxygen ಮೇಲೆ two lone pair of electrons ಇದೆ. ಆಮೇಲೆ ಆಲ್ಕೋಹಾಲ್ ಕ್ಲಾಸ್ ಆಫ್ ಕಾಂಪೌಂಡ್ಸ್, ಆಲ್ಕೋಹಾಲ್ ಆಕ್ಸಿಜನ್ ಮೇಲೆ ಟೂ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, ಈಥರ್ ಆಕ್ಸಿಜನ್ ಮೇಲೆ ಟೂ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಅಲ್ವಾ. ಆಮೇಲೆ ಅಮೈನ್ಸ್ RNH2. ಸೊ ಆಟಮ್ಸ್ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದ್ರೆ ಕೂಡ ಅದೇನಾಗಿರ್ತದೆ, ದೇ ವಿಲ್ ಬಿ ನ್ಯೂಕ್ಲಿಯೋಫೈಲ್ಸ್. ಸೊ ಏನೆಲ್ಲ ಕಲ್ತಿದ್ದೀವಿ ಅಂತ ಹೇಳಿ ನಾವು ರಿವೈಸ್ ಮಾಡೋಣ. ಸೊ ಡೆಫಿನೇಷನ್ಸ್ ಕಲ್ತಿರೋದು ಸಬ್ಸ್ಟ್ರೇಟ್. ಸೊ ಸಬ್ಸ್ಟ್ರೇಟ್ ಅಂತ ಹೇಳಿದ್ರೆ ಕಾರ್ಬನ್ ಕಂಪೌಂಡ್ ಅಲ್ವಾ. ಅಟ್ಯಾಕಿಂಗ್ ರಿಯೇಜೆಂಟ್ ಅದು ಇಲೆಕ್ಟ್ರೋಫೈಲ್ ಆಗಿರ್ಬೋದು ಅಥವಾ ನ್ಯೂಕ್ಲಿಯೋಫೈಲ್ ಆಗಿರ್ಬೋದು. ಇಂಟರ್ಮೀಡಿಯೇಟ್ಸ್ ಕಾರ್ಬೋಕೇಟೈನ್, ಕಾರ್ಬನ್ ಅಯಾನ್ ಆರ್ ಇಟ್ ಮೇ ಬಿ ಕಾರ್ಬನ್ ಫ್ರೀ ರ್ಯಾಡಿಕಲ್. ರಿಯಾಕ್ಷನ್ ಮೆಕ್ಯಾನಿಸಮ್ ಇದೆಲ್ಲ ಡೆಫಿನೇಷನ್ಸ್ ನಾವು ಕಲ್ತಿರೋದು. ಆಮೇಲೆ ಫಿಷನ್ ಆಫ್ ಕೋವಲೆಂಟ್ ಬಾಂಡ್, ಬ್ರೇಕಿಂಗ್ ಆಫ್ ಕೋವಲೆಂಟ್ ಬಾಂಡ್ ಅಲ್ಲಿ ಟೂ ಟೈಪ್ಸ್, ಹೋಮೋಲಿಟಿಕ್ ಫಿಷನ್ ಮತ್ತೆ ಹೆಟೆರೋಲಿಟಿಕ್ ಫಿಷನ್. ಸೊ ಡೆಫಿನೇಷನ್ ಆಫ್ ಹೋಮೋಲಿಟಿಕ್ ಫಿಷನ್ ಇಸ್ ಸಿಮೆಟ್ರಿಕಲ್ ಬ್ರೇಕಿಂಗ್ ಆಫ್ ಕೋವಲೆಂಟ್ ಬಾಂಡ್ which results in formation of species having unpaired electron. So chlorine molecule example. So ಇದು ಫಿಶ್ ಹುಕ್ ಆರೋ ಅಥವಾ ನಾವು ಸಿಂಗಲ್ ಹೆಡೆಡ್ ಆರೋ ಅಂತ ಹೇಳ್ಬೋದು, ಹಾಫ್ ಹೆಡೆಡ್ ಆರೋ ಅಂತ ಕೂಡ ಹೇಳ್ತಾರೆ. ಸೊ ಇನ್ ಪ್ರೆಸೆನ್ಸ್ ಆಫ್ ಹೀಟ್ ಆರ್ ಲೈಟ್ ವಾಟ್ ಈಸ್ ಫಾರ್ಮ್ ಹಿಯರ್, ಕ್ಲೋರಿನ್ ಫ್ರೀ ರ್ಯಾಡಿಕಲ್ ಇಸ್ ಫಾರ್ಮ್. ಇದರ ಮೆಕ್ಯಾನಿಸಮ್, ಈ ಇಕ್ವೇಶನ್ ನೀವು ಹೈಡ್ರೋಕಾರ್ಬನ್ ಚಾಪ್ಟರಲ್ಲಿ ಯೂಸ್ ಮಾಡ್ತೀರಾ. ಸೊ ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್ ಅಂತ ಹೇಳಿದೆ, ಅಲ್ಲಿ ಈ ಇಕ್ವೇಶನ್ ಅನ್ನು ನೀವು ಕಲಿತೀರಾ. ಆಮೇಲೆ ಹೆಟೆರೋಲಿಟಿಕ್ ಫಿಷನ್, it is unsymmetrical breaking of covalent bond which results in the formation of ions. So chloromethane heterolytic fission undergo ಆದಾಗ ಮಿಥೈಲ್ ಕಾರ್ಬೋಕೇಟೈನ್ ಮತ್ತೆ ಕ್ಲೋರೈಡ್ ಅಯಾನ್ ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲಿ ಯಾವ ಆರೋ ಅನ್ನು ಯೂಸ್ ಮಾಡ್ತೇವೆ ನಾವು, ಡಬಲ್ ಹೆಡೆಡ್ ಆರೋ. ಅಥವಾ ಈ ರೀತಿ ಕೂಡ ಆಗ್ಬೋದು, CH3Cu ಮಿಥೈಲ್ ಕಾಪರ್. ಸೊ ದ ಪೇರ್ ಆಫ್ ಇಲೆಕ್ಟ್ರಾನ್ಸ್ ಎಲ್ಲಿ ಮೂವ್ ಆಗ್ತದೆ, ಕಾರ್ಬನ್ ಆಟಮ್ ಕಡೆ ಮೂವ್ ಆಗುತ್ತೆ. ಸೊ ಅದೇನಾಗುತ್ತೆ, CH3 ಮೈನಸ್ ಮಿಥೈಲ್ ಕಾರ್ಬನ್ ಅಯಾನ್ ಫಾರ್ಮೇಷನ್ ಆಗ್ತದೆ. ಸೊ ಹೆಟೆರೋಲಿಟಿಕ್ ಕ್ಲೀವೇಜ್ ಇಂದ ಮಿಥೈಲ್ ಕಾರ್ಬೋಕೇಟೈನ್ ಅಥವಾ ಹೆಟೆರೋಲಿಟಿಕ್ ಕ್ಲೀವೇಜ್ ಇಂದ ಕಾರ್ಬೋಕೇಟೈನ್ ಅಥವಾ ಕಾರ್ಬನ್ ಅಯಾನ್ ಫಾರ್ಮೇಷನ್ ಆಗುತ್ತೆ. ಹೋಮೋಲಿಟಿಕ್ ಫಿಷನ್ ಇಂದ ಫ್ರೀ ರ್ಯಾಡಿಕಲ್ ಫಾರ್ಮೇಷನ್ ಆಗುತ್ತೆ. ಇವಾಗ ಕಾರ್ಬೋಕೇಟೈನ್ ಡೆಫಿನೇಷನ್, ಗ್ರೂಪ್ ಆಫ್ ಆಟಮ್ಸ್ with positively charged carbon atom having 6 electrons in the valence shell. So one example I have written, CH3 plus name methyl carbocation. Carbon ion, group of atoms with negatively charged carbon atom having 8 electrons in the valence shell
Example, CH3 minus methyl carbanion. Free radical definition: species having an unpaired electron formed by homolytic fission of covalent bond. Example, methyl free radical. See the stability of free radical. So free radical, primary free radical, secondary free radical, tertiary free radical. So ಇಲ್ಲಿ ಇದು methyl free radical less stable than ethyl free radical. This is primary free radical. Isopropyl free radical, this is secondary free radical, and tertiary butyl free radical is tertiary free radical. So most stable ಯಾವುದು ಇಲ್ಲಿ? Tertiary free radicals are most stable. See, in the same way, stability of carbocation also. Methyl carbocation, ethyl carbocation, isopropyl carbocation, tertiary butyl carbocation. Which is most stable? Tertiary butyl carbocation is most stable. Why? So 3 methyl groups are attached. If the more alkyl groups are attached to the carbon atom having positive charge, then more is the stability. So this stability is explained based on the inductive and hyperconjugation effect, which we will be studying in the next class. So electrophiles, denotion E plus, symbol E plus, electron loving species. Definition: electron deficient species which attacks electron rich center in organic reaction. So positively charged electrophiles, example, methyl carbocation, chloronium ion. Neutral electrophiles, neutral molecules like aluminium chloride, Lewis acid, sulfur trioxide. Nucleophiles, Nu minus is the symbol, nucleus loving species. Definition: electron rich species which attacks electron deficient center in organic reaction. So negatively charged nucleophiles, example, OH minus hydroxide ion, Cn minus cyanide ion. Molecules having lone pair of electrons, example, ammonia, nitrogen 1 lone pair of electrons, water, oxygen has got 2 lone pair of electrons. Thank you.